ಎಲ್ಲ ಕೈಗಳನ್ನು ಮೇಲಕ್ಕೆ ಹೇಳೋಣ ಒಂದ್ಸಾರಿ ಗಟ್ಟಿಯಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾಲ್ಕು ಸ್ತೋತ್ರವಾಗಲಿ. ಇವತ್ತು ದೇವರಾತ್ಮನು ನಮಗೆ ಒಂದು ಅದ್ಭುತವಾದ ಸಂದೇಶವನ್ನು ಹೊತ್ತು ತರ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಈ ವಿಶೇಷವಾದಂಥ ಸಂದೇಶವನ್ನು ಸಾರು ಎಂಬುದಾಗಿ ಆತ್ಮನ ಪ್ರೇರ್ಪಣೆ ಆದದ್ದರಿಂದ ನಿಮ್ಮ ಮಧ್ಯದಲ್ಲಿ ಸಂದೇಶವನ್ನು ತರ್ತಾ ಇದ್ದೇನೆ. ಇವತ್ತಿನ ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ, ಮೆಮೊರಿ, ಮೆಮೊರೀಸ್. ಎಲ್ಲರೂ ಹೇಳಿ, ಮೆಮೊರೀಸ್. ಮೆಮೊರೀಸ್ ಅಂದರೆ ಏನು ಕನ್ನಡದಲ್ಲಿ? ಜ್ಞಾಪಕ. ಮೆಮೊರೀಸ್ ಅಂದರೆ ಏನು? ಜ್ಞಾಪಕ. ಎಲ್ಲರೂ ಹೇಳಿ, ಜ್ಞಾಪಕ, ಜ್ಞಾಪಕ. ದೇವರಿಗೆ ಸ್ತೋತ್ರವಾಗಲಿ. ಇತಿಹಾಸದ ಪುಟಗಳನ್ನು ತೆರೆದು ನೋಡುವಂಥ ಸಂದರ್ಭದಲ್ಲಿ ನೀವೆಲ್ಲೇ ಹೋಗಿ ಪ್ರಯಾಣ ಮಾಡಿದ್ರು ಅಥವಾ ಐತಿಹಾಸಿಕ ಸ್ಥಳಗಳಲ್ಲಿ ಹೋಗಿ ನೀವು ಆ ಶಿಲೆಗಳನ್ನಾಗಿರ್ಬೋದು, ಕೋಟೆ ಕೊತ್ತಲುಗಳನ್ನಾಗಿರ್ಬೋದು, ಅಥವಾ ವಿಶೇಷವಾದಂಥ ಸ್ಥಳಗಳನ್ನು ಅಥವಾ ಪ್ರಾಕೃತಿಕವಾಗಿ ಇರುವಂಥ ಪ್ರವಾಸಿ ತಾಣಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಇತಿಹಾಸ ಇರ್ತದೆ. ಅದನ್ನು ನೋಡುವಾಗಲೆಲ್ಲ ಅಲ್ಲಿ ಒಬ್ಬ ಗೈಡ್ ಇರ್ತಾನೆ. ಆ ಗೈಡ್ ಹೇಳ್ತಿರ್ತಾನೆ, ಅದನ್ನು ತಿರುಗಿ ಅದನ್ನು ಮರುಕಳಿಸುವ ಹಾಗೆ ಅದು ಜ್ಞಾಪಕದಲ್ಲಿ ತಂದು, ಈ ರೀತಿಯಾದಂಥ ಒಂದು ಸಿಚುವೇಶನ್ಸ್ ಇತ್ತು, ಈ ರೀತಿಯಾದಂಥ ಒಂದು ಪರಿಸ್ಥಿತಿನಲ್ಲಿತ್ತು, ಈ ಯುದ್ಧದಲ್ಲಿ ಅವರು ಗೆದ್ದರು, ಈ ಯುದ್ಧದಲ್ಲಿ ಇವರು ಸೋತರು, ಈ ಕೋಟೆ ಹಾಳಾಗೋದಕ್ಕೆ, ಈ ರೀತಿಯಾದಂಥ ಪರಿಸ್ಥಿತಿಗಳಾಗೋದಕ್ಕೆ ಇವರು ಕಾರಣ ಎಂಬುದಾಗಿ ಆ ಗೈಡ್ ಏನು ಮಾಡ್ತಾನೆ ಗೊತ್ತಾ? ಪ್ರತಿಯೊಬ್ಬರಿಗೂ ಸದಾ ಹೋಗಿ ಅವನ ಸಹಾಯ ಕೇಳುವಂಥ ವ್ಯಕ್ತಿಗಳಿಗೆ ಆತನ ಗೈಡ್ ಮಾಡ್ತಾನೆ, ಮತ್ತು ಆ ಜ್ಞಾಪಕವನ್ನು ಮರುಕಳಿಸುವ ಹಾಗೆ ಆತನು ಮಾಡ್ತಾ ಇರ್ತಾನೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಪ್ರತಿ ದಿನವೂ ಸಹ ಹಾಸಿಗೆಯಿಂದ ಮೇಲಕ್ಕೆ ನಾವು ಹೇಳ್ತೇವೆ ಅಂತ ಹೇಳಿದರೆ ನಾವು ಒಂದನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಆ ಜ್ಞಾಪಕ ಏನು ಗೊತ್ತಾ? ನಿಜವಾಗ್ಲೂ ಸದಾ ಈ ದಿನವನ್ನು ದಾನವಾಗಿ ಕೊಟ್ಟಿದ್ದು ಯಾರು? ಜೋರಾಗಿ ಹೇಳಬೇಕು. ದಾನವಾಗಿ ಕೊಟ್ಟಿದ್ದು ಯಾರು? ಯಾರನ್ನು ಜ್ಞಾಪಿಸ್ಕೊಳ್ಬೇಕು? ದೇವರನ್ನು ಜ್ಞಾಪಿಸಿಕೊಳ್ಳಬೇಕು. ಅವನು ಜ್ಞಾಪಿಸಿಕೊಳ್ಳದೇ ಇರುವಂಥ ವ್ಯಕ್ತಿ ಅವನ ಚಿತ್ತದಲ್ಲಿ ಅಕೃತಜ್ಞತೆ ಉಳ್ಳವನಾಗಿರ್ತಾನೆ. ಅವನು ದೇವರಿಗೆ ಹತ್ತಿರವಾಗಿರೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಹಳ ಜನರು ಜ್ಞಾಪಿಸ್ಕೊಳ್ತಾರೆ. ಏನು ಗೊತ್ತಾ? ಕಷ್ಟನೇ ಜ್ಞಾಪಿಸ್ಕೊಳ್ತಾರೆ. ಏನು ಜ್ಞಾಪಿಸ್ಕೊಳ್ತಾರೆ? ನಿಜ ತಾನೆ? ದೇವರು ಮಾಡಿದಂಥ ಉಪಕಾರವನ್ನು, ದೇವರು ಮಾಡಿದಂಥ ಅದ್ಭುತಗಳನ್ನು, ದೇವರು ಮಾಡಿದಂಥ ಸಹಾಯವನ್ನು ಬಹಳ ಜನ ಜ್ಞಾಪಕಕ್ಕೆ ತಂದುಕೊಳ್ಳೋದಿಲ್ಲ. 99% ನನಗಿಂಥ ಕಷ್ಟ ಬಂದಿತ್ತು, ಇಂಥ ಸಮಸ್ಯೆನಲ್ಲಿ ನಾನು ಸಿಕ್ಕಾಕಿಕೊಂಡಿದ್ದೆ, ಇಂಥ ಒಂದು ಪರಿಸ್ಥಿತಿ ಇತ್ತು, ಅಯ್ಯೋ ಹಾಗಿತ್ತು ಹೀಗಿತ್ತು ಎಂಬುದಾಗಿ ಹೇಳಿ ಅದರ ಮಧ್ಯದಲ್ಲಿ ದೇವರು ಹೇಗೆ ದಾಟಿಸಿಕೊಂಡು ಬಂದನೆಂಬುದಾಗಿ ದೇವರು ಮಾಡಿದಂಥ ಮಹಾ ಉಪಕಾರಗಳನ್ನು ಏನು ಮಾಡ್ತಾರೆ? ಮರೆತು ಬಿಡ್ತಾರೆ. ನೀವು ಮರೆಯಲ್ಲೇನೋ? ನೀವು ಪ್ರತಿಯೊಂದು ನೆನಪು ಮಾಡ್ಕೊಳ್ತೀರಾ? ಜನರ ಮುಂದೆ ದೇವರು ನನಗೆ ಹೀಗೆಲ್ಲ ಮಾಡಿದನೆಂಬುದಾಗಿ ಜಾಸ್ತಿ ಹೇಳ್ತೀರಾ, ಅಥವಾ ನಾನು ಇಂಥ ಕಷ್ಟದಿಂದ ಬಂದೆ ಅಂತ ಜಾಸ್ತಿ ಹೇಳ್ತೀರಾ? ಗೊತ್ತು. ಕಷ್ಟದಿಂದ ಬಂದಿದ್ದೇವೆ ಅಂತಾನೆ ಜಾಸ್ತಿ ಹೇಳ್ತೇವೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಾವು ಎಂಥ ವಿಶ್ವಾಸಿಗಳು ಅಂದರೆ ಕ್ರಿಸ್ತನನ್ನು ಆರಾಧಿಸುವಂಥ ವ್ಯಕ್ತಿಗಳು ಎಂಥವರಂತ ಹೇಳಿದರೆ, ಕಷ್ಟದ ಸಮಯ ಬಂದಾಗ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ, ಏನು ಗೊತ್ತಾ? ತುಂಬ ಅಳ್ತಾರಂತೆ ವಿಶ್ವಾಸಿಗಳು. ಕಷ್ಟ ಬಂದಾಗ, ರೋಗ ಸಮಸ್ಯೆಗಳು ಬಂದಾಗ, ಅನೇಕ ಹೋರಾಟಗಳು ಬಂದಾಗ, ಆ ದುಃಖದ ದಿನಗಳು ಹಾದು ಬರುವಂಥ ಸಂದರ್ಭದಲ್ಲಿ ಅಳ್ತಾರಂತೆ. ಎಷ್ಟು ಅಳ್ತಾರೆ ಗೊತ್ತಾ? ಇವರು ಅಳದ್ರ ಜೊತೆಯಲ್ಲಿ ದೇವರಿಗೂ ಸದ ಅಳಿಸ್ಬಿಡ್ತಾರಂತೆ. ನನಗೆ ದೇವರಿಲ್ಲೇನೋ, ದೇವರ ದಿಕ್ಕಿಲ್ಲೇನೋ, ದೇವ್ರು ನನಗೆ ಆಧಾರವಾಗಿರಲೇನೋ, ದೇವ್ರು ನನಗೆ ಸಹಾಯ ಮಾಡ್ತಿಲ್ಲೇನೋ, ಅಯ್ಯೋ ಇಂಥ ಕಷ್ಟ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಜೀವಿತಕ್ಕೆ ಬರಬೇಕೇನಪ್ಪ, ಅಪ್ಪ ನಿನಗೆ ಕಂಡಿಲ್ವಾ, ಅಪ್ಪ ನಿನಗೆ ಅದಿಲ್ವಾ ಇದಿಲ್ವಾ, ನೀನು ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಆಯ್ತಾ? ಭಾಳ ಜನರು ಹೇಳ್ತಾರೆ. ದಿನಕ್ಕೆ ಸ್ತೋತ್ರವಾಗಲಿ. ನೀವು ಕಾಲ್ ಮಾಡಿ ಯಾರ ಕಷ್ಟದಲ್ಲಿರುವಂಥ ವ್ಯಕ್ತಿಗಳನ್ನು ಗಮನಿಸಿ ನೋಡ್ರಿ. ಹೋಗಲಿ ಬಿಡಿ ಬ್ರದರ್, ದೇವರಿದ್ದರೆ ಇಂಥ ಎಲ್ಲ ಪರಿಸ್ಥಿತಿ ಬರ್ತಾ ಇತ್ತಾ, ಇಂಥ ಸಮಸ್ಯೆಗಳು ನಮಗೆ ಬರ್ತಾ ಇತ್ತಾ, ದೇವ್ರಿಗೆ ಕಂಡಿದೆಯಾ, ನಾನು ಎಷ್ಟು ಭಕ್ತಿವಂತ, ಎಷ್ಟು ನೀತಿವಂತ, ಎಷ್ಟು ಪ್ರಾರ್ಥನೆ ಮಾಡ್ತೇನೆ, ಎಷ್ಟು ನಾನು ಚೆನ್ನಾಗಿ ಪರಿಶುದ್ಧತೆಯಲ್ಲಿ ಬದುಕುತ್ತೇನೆ, ನನ್ನ ಜೀವನದಲ್ಲಿ ಹೀಗಾಯಿತು ಎಂಬುದಾಗಿ
ಸಾಲು ಸಾಲುಗಳ ಬಗ್ಗೆ ಬರೀ ಕಷ್ಟದ ಸರಮಾಲೆಯನ್ನೇ ಅವರು ರೂಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ನಿನಗೆ ಬಂದಂಥ ಕಷ್ಟ, ನಿನಗೆ ಬಂದಂಥ ಅವಮಾನ, ನಿನಗೆ ಬಂದಂಥ ನೋವು ನಿಂದೆಗಳನ್ನು ಇದುವರೆಗೆ ನಿನ್ನ ಮೈಂಡಲ್ಲಿ ನೀನು ಇಟ್ಕೊಂಡಿರಿದೆಯೋನೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಆದರೆ ನಾನು ಆರಾಧಿಸುವಂಥ ದೇವರು ನಮ್ಮ ಜೀವಿತದಲ್ಲಿ ಬಂದಂಥ ಅವಮಾನಗಳನ್ನು, ನಿಂದೆಗಳನ್ನು, ಅಪಹಾಸ್ಯಗಳನ್ನು, ನಾವು ಮಾಡಿದ ತಪ್ಪುಗಳನ್ನು, ನಾವು ಮಾಡಿದಂಥ ಕೆಟ್ಟ ಅನೀತಿಯ ಕಾರ್ಯಗಳನ್ನು ಆತನು ಮರೆತು ಬಿಡ್ತಾನಂತೆ. ದೇವ್ರು ಮರಿತಾನ ಇಲ್ವಾ? ಹೇಳಬೇಕು, ದೇವ್ರು ಮರಿತಾನ ಇಲ್ವಾ? ದೇವರೇ ಮರ್ತು ಬಿಡ್ತಾನೆ. ಆದರೆ ಮನುಷ್ಯರು ಹಾವಿನ ದೇಶ. ಹಾವಿನ ದೇಶನಾ ದ್ವೇಷನಾ? ಹಾವಿನ ಎಷ್ಟು 12 ವರ್ಷ ಅಂತ ಯಾರೋ ಪಾಪ ಕವಿ ಬರೆದ್ಬಿಟ್ಟ. ಮನುಷ್ಯರ ದ್ವೇಷ 100 ವರ್ಷ ಅಂತೆ. ಎಷ್ಟು ದ್ವೇಷ ಹೇಳ್ರಿ, ಏನಾಗಲ್ಲ. ಓಕೆ, 100 ವರ್ಷ ಅಂತೆ. ಕೆಲವೊಂದು ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ, ಅನ್ಯರು ಬರೆದಿರುವಂಥ ಹಾಡುಗಳಿದಾವಲ್ಲ, ಆ ಹಾಡುಗಳಲ್ಲಿ ಸಹ ಭಾಳ ಒಂದು ವಿಶೇಷತೆ ತುಂಬಿರುತ್ತದೆ. ಯಾಕೆಂತ ಹೇಳಿದರೆ ಅವ್ರ ಜೀವನದ ಅನುಭವದಿಂದ ಅವರು ಬರೆದಿರ್ತಾರೆ ಹಾಡುಗಳನ್ನೆಲ್ಲ. ಮನುಷ್ಯ ಮಾತ್ರ ಮನುಷ್ಯನು ಮಾಡಿರುವಂಥ ತಪ್ಪನ್ನು ಅಥವಾ ಮನುಷ್ಯನು ಮಾಡಿರುವಂಥ ಯಾವುದೇ ವಿಧವಾದಂಥ ಕೇಡನ್ನು ಮರೆಯೋದೇ ಇಲ್ಲ. ಅವರ ಮುಖ ನೋಡಿದ ತಕ್ಷಣ ಹೊಲೆ ಮೇಲೆ ಹಾಲು, ಹೊಲೆ ಮೇಲೆ ಸಾಂಬಾರು, ಹೊಲೆ ಮೇಲೆ ಮುದ್ದೆ ಹೇಗೆ ಕುತ್ತಾ 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 ಕುದೀತಾ ಇರ್ತದೋ ಅದೇ ರೀತಿಯಲ್ಲಿ ನೋಡಿದ ತಕ್ಷಣ ಇವನು ಹಿಂಗಂದನಲ್ಲ, ಇವನು ಹಂಗಂದನಲ್ಲ, ಇವನು ಹಂಗೆ ಮಾಡಿದನಲ್ಲ, ಅದು ಹೆಚ್ಚಾಗಿ ಜ್ಞಾಪಕ ಮಾಡ್ಕೊಳ್ತಾರಲ್ವಾ? ಅದೇ ಮೆಮೊರೀಸ್ ಜಾಸ್ತಿ. ನಿನಗೆ ನೋಡಿದರೆ, ನನ್ನ ಕಣ್ಣೆದುರಿನಲ್ಲಿ ಬಂದರೆ, ನಿನ್ನ ಮಾತು ಕೇಳಿದರೆ, ನಿನ್ನ ವಾಯ್ಸ್ ಕೇಳಿದರೆ ಏನು ಮೆಮೊರಿ ಪವರ್ ಬರ್ತದ್ರಿ. ಅವನು ಯಾರಿಗೆ ಫೋನ್ ಮಾಡಿದ, ಅವನು ಯಾರ ಜೊತೆ ಮಾತಾಡಿದ, ಯಾರ್ಯಾರಿಗೆ ಹೇಳಿದ, ಇವನ್ನೆಲ್ಲ ಲೀಸ್ಟ್ಗಳನ್ನು ತೆಗೆದುಕೊಂಡು ಇಡೀ ದೇಹ ಜೀವನ ಸಮಾಧಾನವನ್ನೇ ಕಳ್ಕೊಂಡು ಬಿಟ್ಟಿರ್ತೇವೆ. ಇವತ್ತು ಮನುಷ್ಯನಿಗೆ ಏನಿಲ್ಲ ಗೊತ್ತಾ? ಏನಿಲ್ಲ? ಸಮಾಧಾನ ಇಲ್ಲ. BP ರೈಸ್ ಆಗುತ್ತೆ, ಶುಗರ್ ಹೈ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಹೆಡ್ಏಕ್ ಬರುತ್ತೆ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಪ್ರತಿ ದಿನನೂ ಸದಾ ವೇದನೆ. ಕಾರಣ ಏನು ಗೊತ್ತಾ? ಇವರ ಜೀವಿತದಲ್ಲಿ ಒಳ್ಳೆಯದನ್ನ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ, ಒಳ್ಳೆ ಆಲೋಚನೆ ಮಾಡೋದಿಲ್ಲ, ಮರೆಯುವ ಸ್ವಭಾವ ಮಾನವನ ಜೀವಿತದಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿಯೇ ಇವತ್ತು ಅನೇಕ ಜನರು ಅನೇಕ ವಿಧವಾದ ವ್ಯಾಧಿಗಳಿಗೆ, ಅನೇಕ ವಿಧವಾದಂಥ ಕಷ್ಟಕ್ಕೆ ಗುರಿಯಾಗಿ, ಅವಮಾನಕ್ಕೆ, ನಿಂದೆಗೆ ಗುರಿಯಾಗಿ ಇವತ್ತು ತಮ್ಮ ಸಂಸಾರವನ್ನು, ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರಾತ್ಮರು ನಮ್ಮ ಸಂಗಡ ಮಾತನಾಡುವ ಸಂಗತಿಯನ್ನು ಗೊತ್ತಾ? ಕೆಟ್ಟದ್ದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಿಂತಲೂ ಮಿಗಿಲಾಗಿ, ಕೆಟ್ಟದ್ದನ್ನು ನೆನಪಿಸಿಕೊಳ್ಳುವುದರ ಮಿಗಿಲಾಗಿ, ಕೆಟ್ಟದ್ದನ್ನು ನಿನ್ನ ಯೋಚನೆ ಮಾಡುವುದರ ಮಿಗಿಲಾಗಿ ಇವತ್ತು ಒಂದನ್ನು ನೀನು ಜ್ಞಾಪಕ ಮಾಡಿಕೊಳ್ಬೇಕಂತೆ. ಆ ಜ್ಞಾಪಕ ಏನು ಗೊತ್ತಾ? ದೇವರು ಮಾಡಿದ ಉಪಕಾರಗಳನ್ನು ಮಾತ್ರ ನೀನು ಜ್ಞಾಪಕದಲ್ಲಿ ತರುವುದಾದರೆ ಅದ್ಭುತಗಳನ್ನೇ ದೇವರು ನಿನ್ನ ಬದುಕಿನಲ್ಲಿ ಪರಲೋಕದ ಬಾಗಿಲುಗಳನ್ನು ತೆರೆದು ಪ್ರತಿ ಕ್ಷಣವೂ ಸದಾ ಆತನು ನಡೆಸುವಂತವನಾಗಿದ್ದಾನೆ. ಕರಗಳನ್ನು ತಟ್ಟಿ ಗಟ್ಟಿಯಾಗಿ ಹೇಳ್ರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲಲ್ಲಿ ಅದ್ಭುತವಾದಂಥ ಒಂದು ಘಟನೆ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋಶುವನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಒಂದು ವಿಶೇಷವಾದಂಥ ಘಟನೆ ಅಲ್ಲಿ ನಡೀತದೆ. ಅದನ್ನು ನಾವು ಕೇಳಿಸಿಕೊಂಡು ಅದರ ವಾಕ್ಯವನ್ನು ನಾನು ವಿವರಣೆ ಮಾಡೋದಕ್ಕೆ ನಾನು ಹೋಗ್ಲಿಕ್ಕಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋಶುವ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನದಿಂದ 5ನೇ ವಚನದ ತನಕ. ಆಗ ಯೆಹೋಶುವನು ತಾನು
ಇಸ್ರಾಯೇಲರ ಒಳಗಿಂದ ಕುಲಕ್ಕೆ ಒಬ್ಬನಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದು ಅವರಿಗೆ ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬನ್ನಿರಿ. ಆಮೇಲೆ ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ನನ್ನನ್ನು ಗಮನಿಸಿದ್ದೇನಾಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆತ್ಮೀಯ ದೇವಚಂದ್ರೇ, ಯೆಹೋಶುವನ ಜೀವಿತದಲ್ಲಿ ಯಾವಾಗ ದೇವರಿಂದ ಅಭಿಷೇಕ ಹೊಂದಿದನೋ ಅವನ ಜೀವಿತದಲ್ಲಿ ಮೊಟ್ಟ ಮೊದಲು ಬಂದಂತ ತಡೆಗಳಲ್ಲಿ ಈ ಯೋರ್ಧಾನುಸದ ಒಂದು ವಿಶೇಷವಾದಂಥ ತಡೆಯಾಗಿರುವಂಥದ್ದಾಗಿದೆ. ಆತ್ಮೀಯ ದೇವಚಂದ್ರೇ, ಈತನು ಬಹಳ ಕಳವಳಕ್ಕೆ ಗುರಿಯಾಗುತ್ತಾನೆ. ಕಾರಣ ಒಂದೇ, ದೇವರು ವಾಗ್ದಾನ ಮಾಡಿದಂಥ ಆ ಕಾನಾನ್ ದೇಶವನ್ನು ಪ್ರವೇಶ ಮಾಡಬೇಕಂದ್ರೆ ಯೋರ್ಧಾನ್, ಯೆರಿಕೋ ಮುಂದೆ ಬರುವಂಥ ಸರಿಸುಮಾರು 16 ರಾಜ್ಯರನ್ನು ಅವನು ಯುದ್ಧದಲ್ಲಿ ಜಯಿಸಿದ ನಂತರವೇ ಆ ಕಾನಾನ್ ದೇಶವನ್ನು ಪ್ರವೇಶ ಮಾಡಬೇಕು. ಇಷ್ಟೆಲ್ಲ ತಡೆಗಳ ಮಧ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಯೋರ್ಧಾನ್ ಎನ್ನುವಂಥ ಹೊಳೆ ದಡಮೀರಿ ಹರಿತಾ ಇರ್ತದೆ. ಆ ಹೊಳೆಯನ್ನು, ಆ ನದಿಯನ್ನು ದಾಟೋದಕ್ಕೆ ಆಗದೇ ಇರುವಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಗೆ ಇಸ್ರೇಲ್ ಸಮೂಹ ಸಿಕ್ಕಿ ಹಾಕಿಕೊಂಡಂಥ ಸಂದರ್ಭದಲ್ಲಿ ಯೆಹೋಶುವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವ, ನಾವು ಆ ಕಾನಾನ್ ದೇಶವನ್ನು ಪ್ರವೇಶ ಮಾಡಬೇಕಂದ್ರೆ ಬೋರ್ಗರಿದು ಹರಿತಿರುವಂಥ ಈ ಯೋರ್ಧಾನ್ ಅಡ್ಡವಾಗಿ ನಿಂತುಕೊಂಡಿದೆ. ಅದನ್ನು ಹೇಗೆ ದಾಟುವುದು? ಹೇಗೆ ಅದನ್ನು ದಾಟಿ ಈ 40 ಲಕ್ಷ ಜನ ಆ ನದಿಯನ್ನು ದಾಟುವಾಗ ಒಂದು ವೇಳೆ ರಭಸವಾಗಿ ಹರಿದು ಎಷ್ಟು ಮಕ್ಕಳು ಸತ್ತು ಹೋಗ್ತಾರೋ, ಎಷ್ಟು ಮಕ್ಕಳು ಅನಾಹುತಕ್ಕೆ ಈಡಾಗ್ತಾರೋ, ದೇವ ನೀನು ಮಾರ್ಗಗಳನ್ನು ತೆರೆಯುವಂಥ ದೇವರಾಗಿದೆ. ದೇವರೇ ನಮಗೆ ಸಹಾಯ ಮಾಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸುವಾಗ ದೇವರು ಆತನಿಗೆ ಹೇಳುವಂಥ ಮಹತ್ತರವಾದಂಥ ಸಂಗತಿಯನ್ನು ಗೊತ್ತಾ? ಯೆಹೋಶುವನೇ, ಭಯಪಡಬೇಡ. ಮಂಜೂಷವನ್ನು ಹೊತ್ತು ನಡೆಯುವಂಥ ಆ ಯಾಜಕರು ಆ ಮಂಜೂಷವನ್ನು ಹೊತ್ತುಕೊಂಡು ಅವರ ಕಾಲುಗಳನ್ನು ಯೋರ್ಧಾನ್ ಹೊಳೆಯಲ್ಲಿ ಕಾಲಿಡುತ್ತಲೇ ಆ ಯೋರ್ಧಾನ್ ಗೋಡೆಯಾಗಿ ನಿಂತುಕೊಳ್ಳುತ್ತದೆ. ನೀನು ಯಾವುದಕ್ಕೂ ಭಯಪಡಬೇಡ ಎಂಬುದಾಗಿ ದೇವರು ಆತನಿಗೆ ಆ ಭಯವನ್ನು ಕೊಟ್ಟ ನಂತರ ದೇವರ ಸನ್ನಿಧಾನದಲ್ಲಿ ಇಸ್ರಾಯೇಲರೆಲ್ಲರೂ ಹಿಂದಿನ ದಿನ ಪರಿಶುದ್ಧರಾಗಿ ದೇವರನ್ನು ಆರಾಧನೆ ಮಾಡಿ ಮಂಜೂಷದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುವಂಥ ಆ ಯಾಜಕರು ಯೋರ್ಧಾನ್ ಹೊಳೆಯಲ್ಲಿ ಕಾಲು ಇಟ್ಟ ತಕ್ಷಣವೇ ಆ ಯೋರ್ಧಾನ್ ಬೋರ್ಗರಿದು ಹರಿತಿರುವಂಥ, ದಡಮೀರಿ ಹರಿತಿರುವಂಥ ಆ ಯೋರ್ಧಾನ್ ಗೋಡೆಯಾಗಿ ರಾಶಿ ರಾಶಿ ನೀರು ಪಕ್ಕದಲ್ಲಿ ನಿಂತುಕೊಳ್ಳುತ್ತದೆ. ಅಷ್ಟು ಮಾತ್ರವಲ್ಲ, ಆ ಯೋರ್ಧಾನ್ ಮಧ್ಯದಲ್ಲಿ ಒಳನೆಲವಾಗಿ ಆ ಇಸ್ರೇಲ್ ಜನರು ಆ ದಡವನ್ನು ದಾಟಿ ಆಚೆ ದಡಕ್ಕೆ ಹೋಗ್ತಾರೆ. ಇದರ ಹಿಂದಿನ ಸಂಗತಿಯದಾಗಿರುವಂಥದ್ದಾಗಿದೆ. ಇಲ್ಲಿ ನಾವು 4 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆತ್ಮೀಯ ದೇವಚಂದ್ರೇ, ಅಲ್ಲಿ ಯೆಹೋಶುವನು ಒಂದು ಆಜ್ಞಾಪಿಸ್ತಾನೆ. ಏನಂದ್ರೆ 12 ಕುಲಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ನೀವು ಯೋರ್ಧಾನ್ ನದಿಯ ಮಧ್ಯದಲ್ಲಿ ಹೋಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ. ದೇನಾಕ್ಕೆ ಸ್ತೋತ್ರವಾಗಿ. ಇಸ್ರೇಲರ ಗೋತ್ರಗಳು ಎಷ್ಟು ಹೇಳ್ರಿ? 12 ಗೋತ್ರಗಳು. ಆ 12 ಕಲ್ಲುಗಳನ್ನು ತೆಗೆದುಕೊಂಡು ಬಂದು, ದೇನಾಕ್ಕೆ ಸ್ತೋತ್ರವಾಗಲಿ, ಆ ಗಿಲ್ಗಾಲ್ ಎನ್ನುವಂಥ ಸ್ಥಳ, ಯೋರ್ಧಾನನ್ನು ದಾಟಿದ ತಕ್ಷಣವೇ ಸಿಗುವಂಥ ಸ್ಥಳ ಗಿಲ್ಗಾಲ್ ಎನ್ನುವಂಥ ಸ್ಥಳದಲ್ಲಿ ಆ 12 ಕಲ್ಲುಗಳನ್ನು ಆತನು ಗುರುತಾಗಿ ಇಡುತ್ತಾನೆ, ಜ್ಞಾಪಕವಾಗಿ ಇಡುತ್ತಾನೆ. ಜನರಿಗೆ ಆಶ್ಚರ್ಯವಾಗುತ್ತದೆ. ಕಾರಣ ಏನು ಗೊತ್ತಾ? ಯಾಕೆ ಈ ಸ್ಥಳದಲ್ಲಿ 12 ಕಲ್ಲುಗಳನ್ನು ಯೆಹೋಶುವನು ಇಲ್ಲಿ ಇರಿಸಿದನು ಎಂಬುದಾಗಿ 20ನೇ ವಚನಕ್ಕೆ ಹೋಗಮ್ಮ. ಅದೇ ಅಧ್ಯಾಯದಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಆತನು ಮಾತನಾಡುತ್ತಾನೆ.
ಯೆಹೋಶುವನು ಯೋರ್ದಾನಿನಿಂದ ತೆಗೆದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲಿ ನಿಲ್ಲಿಸಿ ಇಸ್ರಾಯೇಲರಿಗೆ ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮಗೆ ಕೇಳಿದರೆ ನೀವು ಅವರಿಗೆ ಇಸ್ರಾಯೇಲರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದದಕ್ಕಾಗಿ ಎಂದು ಹೇಳಿರಿ. ಹಲ್ಲೆಲೂಯಾ. ಯಾಕೆ 12 ಕಲ್ಲುಗಳನ್ನು ಅಲ್ಲಿ ಓಡಿಸಿದನು? ಏನ್ ಮಾಡಿದ್ರು ದೇವರು? ಅದ್ಭುತಗಳನ್ನು ನಡೆಸಿದರು. ಏನ್ ಮಾಡಿದ್ರು ದೇವರು? ಎಲ್ಲರೂ ಹೇಳ್ರಿ, ಅದ್ಭುತಗಳನ್ನು ನಡೆಸಿದರು. ಸಾಮಾನ್ಯವಾದ ಅದ್ಭುತನ? ಮೊನ್ನೆ ಹೊಸಪೇಟೆನಲ್ಲಿ ಆ ಡ್ಯಾಮ್ನಲ್ಲಿರುವಂಥ ಒಂದು ಗೇಟ್ ಬಿದ್ದು ಹೋಗಿತ್ತು. 10 ಲಕ್ಷ ಎಕರೆ ಕರ್ನಾಟಕದಲ್ಲಿ, 3.5 ಲಕ್ಷ ಎಕರೆ ಆಂಧ್ರ ಪ್ರದೇಶದಲ್ಲಿ, ನಲ್ಲೂರು ಡಿಸ್ಟಿಕ್ಕಿಗೆ ನೀರನ್ನು ಉಣಬಡಿಸುವಂಥ ಒಂದು ಮಹತ್ತರವಾದಂಥ ಡ್ಯಾಮಿನ ಒಂದು ಡೋರು ಬಿದ್ದು ಎಷ್ಟೋ ನೀರು ಪೋಲಾಗಿ ಹೋಗ್ತಾ ಇತ್ತು. ಆ ಡ್ಯಾಮನ ಒಂದು ಗೇಟನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ಎಷ್ಟೋ ತಂತ್ರಜ್ಞರು ಬಂದು ಆ ಗೇಟನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಅದು ಶಾಶ್ವತವಾಗಿ ಮುಚ್ಚಿಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಡ್ಡವಾಗಿ ನಿಂತಂಥ ಯೋರ್ದಾನ್ ಹೊಳೆ, ರಭಸವಾಗಿ ಹರಿಯುತ್ತಿರುವಂಥ ಯೋರ್ದಾನ್ ಹೊಳೆ, ಅದು ಗೋಡೆಯಾಗಿ ಆ ನೀರು ಈ ಕಡೆ ಬರದೆ, ಈ ನೀರು ಆ ಕಡೆ ಹೋಗದೆ, ಒಣನೆಲವಾಗಿ ಆ ಒಣನೆಲದಲ್ಲಿ ತನ್ನ ಮಕ್ಕಳನ್ನ, ಯಾರ ಪ್ರಾಣ ಹಾನಿಯಾಗದೆ, ಯಾರ ಕೂದಲು ಸಹ ಒಂದು ನೆಲಕ್ಕೆ ಬೀಳದೆ ಸುರಕ್ಷಿತವಾಗಿ 40 ಲಕ್ಷ ಜನರನ್ನ ಆ ದಡದಿಂದ ಆಚೆ ದಡಕ್ಕೆ ದೇವರು ದಾಟಿಸಿದಾನಂದ್ರೆ ದೇವರಿಗೆ ಕೃತಜ್ಞತೆ ಹೇಳಬೇಕಾ ಬೇಡವಾ? ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನಾಗ್ಲೇ ಹೇಳಿದೆ, ನಮ್ಮ ಕಷ್ಟಗಳನ್ನು ಮಾತ್ರ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ದೇವರು ಮಾಡಿದಂಥ ಉಪಕಾರವನ್ನು ಜ್ಞಾಪಕಕ್ಕೆ ತರೋದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರು ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಪ್ರತಿ ದಿನವೂ ಯಾರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೋ ಅವರೇ ನಿಜವಾಗಿಯೂ ಸದಾ ದೇವರನ್ನು ಆರಾಧಿಸುವಂಥ ವ್ಯಕ್ತಿಗಳಾಗಿದ್ದಾರೆ. ಕೃತಜ್ಞತೆ ಇಲ್ಲದ ವ್ಯಕ್ತಿಗಳನ್ನು ದೇವರು ಪ್ರೀತಿ ಮಾಡೋದೇ ಇಲ್ಲ. ಕೃತಜ್ಞತೆ ಇಲ್ಲದಂಥ ವ್ಯಕ್ತಿಗಳನ್ನು ದೇವರು ಪ್ರೀತಿ ಮಾಡೋದೇ ಇಲ್ಲ. ಒಂದು ವೇಳೆ ತಪ್ಪು ಮಾಡಿದರು, ಆ ತಪ್ಪನ್ನು ಒಪ್ಪಿಕೊಂಡು ನೀನು ದೇವರ ಕಡೆಗೆ ಬಂದರೆ ನಿನ್ನನ್ನು ಕ್ಷಮಿಸುತ್ತಾರೆ. ಒಂದು ವೇಳೆ ಕೃತಜ್ಞತೆ ಇಲ್ಲದೆ ಹೋದರೆ ನಿನ್ನ ಜೀವಿತದಲ್ಲಿ ಅದ್ಭುತಗಳಿಗೆ ದೇವರೇ ಪುಲಿಸ್ ಸ್ಟಾಪ್ ಹಾಕ್ತಾನೆ. ಯಾರಿಗೆ ಪುಲಿಸ್ ಸ್ಟಾಪ್ ಹಾಕ್ತಾನೆ? ಗಟ್ಟಿಯಾಗಲ್ರಿ. ಯಾರಿಗೆ? ನಿನ್ನ ಲೈಫಲ್ಲಿ ಮಿರಾಕಲ್ ನಡೆಯಲ್ಲ, ಅದ್ಭುತಗಳನ್ನು ನಡೆಯೋದಕ್ಕೆ ಬಿಡೋದಿಲ್ಲ. ಕಾರಣ ಏನು ಗೊತ್ತಾ? ನೀನು ಆಲ್ರೆಡಿ ತುಂಬಿದೀಯಾ, ಆಲ್ರೆಡಿ ನಿನಗೆ ಸಮೃದ್ಧಿ ಇದೆ. ತುಂಬಿದ ಕೊಡದ ಮೇಲೆ ಎಷ್ಟು ನೀರು ಸುರಿದ್ರು ಅದೇನಾಗುತ್ತೆ? ಯಾರು ಬರಿದಾಗಿರ್ತಾರೋ, ಯಾರು ಆಸೆ ಪಡ್ತಾರೋ, ಯಾರು ಆತನಿಗೆ ತವಕ ಪಡ್ತಾರೋ ಅವರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿಯನ್ನು ಗೊತ್ತಾ? ಯೆಹೋಶುವನು ದೇವರನ್ನು ಹತ್ತಿರದಿಂದ ನೋಡಿ ಆತನ ಅದ್ಭುತವನ್ನು ಕಣ್ಣಾರಿ ಕಂಡಂಥ ವ್ಯಕ್ತಿ ಆತ. ಹಲ್ಲೆಲೂಯಾ. ಯಾರಿಗಾದರೂ ಬುದ್ಧಿ ಇರುವಂಥ ವ್ಯಕ್ತಿ ದಡಮೀರಿ ಹರಿತಿರುವಂಥ ಆ ನದಿಯನ್ನು ಹೇಗೆ ಅದನ್ನು ತಡೆದು ನಿಲ್ಲಿಸಬೇಕಂತ ಹೇಳಿ ಯಾರಾದರೂ ಯೋಚನೆ ಮಾಡೋಕ್ಕಾದ್ರೂ ಆಗುತ್ತೇನ್ರಿ? ರಭಸವಾಗಿ ಹರಿಯುವಂಥ ನೀರನ್ನು ಯಾರಾದ್ರೂ ತಡೆ ನಿಲ್ಲಿಸೋಕ್ಕಾಗತ್ತಾ? ಯೋಚನೆನಾದರೂ ಮಾಡ್ತಾರಾ? ಅಥವಾ ದೇವರೇ ಹೇಳ್ಬಿಟ್ಟ ಅಂತ ತಿಳ್ಕೊಳ್ಳಿ. ಈಗ ನೀನು ಹೋಗಿ ಯಾಜಕರನ್ನು ಕರ್ಕೊಂಡು ಹೋಗಿ ಏನಿಡಬೇಕು? ಕಾಲಿಡ್ರಿ ಸಾಕು. ಏನಿಡಬೇಕು? ಕಾಲಿಟ್ಟಿದ ತಕ್ಷಣ ನದಿ ಗೋಡೆಯಾಗಿ ನಿಂತ್ಕೊಂಡ್ಬಿಡುತ್ತಾ? ರಾಶಿ ನೀರಲ್ಲೆಲ್ಲ ಸ್ಟಾಕ್ ಆಗುತ್ತಾ? ನೀವು ನಂಬ್ತೀರಾ? ನಂಬೋದಕ್ಕೆ ಸಾಧ್ಯನಾ?
ಇವತ್ತು ಎಷ್ಟೋ ಜನರು ದೇವರು ಕೊಟ್ಟಂಥ ವಾಗ್ದಾನ, ದೇವರು ಮಾಡಿದಂಥ ಪ್ರಮಾಣ, ದೇವರು ಮಾಡಿದಂಥ ನಿಬಂಧನೆಗಳನ್ನು ಆ ಹೃದಯದಲ್ಲಿ ಸದಾ ಯಾವತ್ತು ಗ್ರಹಿಸ್ಕೊಳ್ತಾರಿಲ್ಲ, ಗೊತ್ತಿಲ್ಲ. ಅದನ್ನಾಕೆ ಸ್ತೋತ್ರವಾಗಲಿ. ಆದರೆ ಯೆಹೋಶುವನು ಮಾತ್ರ ಹತ್ತಿರದಿಂದ ದೇವರು ಮಾಡಿದಂಥ ಅದ್ಭುತಗಳನ್ನು ಗಮನಿಸ್ತಾ ಇದ್ರು. ದೇವರು ಹೇಳಿದ್ದಾನಂದರೆ 6:3 3:6 ದೇವರು ಖಂಡಿತ ನಡೆಸ್ತಾನೆ ಎಂಬ ನಂಬಿಕೆ ಅವನ ಒಳಗಡೆ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದೆ. ದಿನಕ್ಕೆ ಸ್ತೋತ್ರವಾಗಲಿ. ಕಾಲಿಡುತ್ತಲೇ ಯೊರ್ದಾನ್ ಅದು ರಾಶಿಯಾಗಿ ನಿಂತುಕೊಳ್ತದೆ ಎಂಬುದಾಗಿ ಆತನು ನಂಬಿದನು. ನಂಬುವುದಕ್ಕೆ ಇಸ್ರಾಯೇಲರಿಗೆ ಕಾರಣ ಏನು ಗೊತ್ತಾ? ಇದು ಬರೀ ನದಿ. ಯೆಹೋಶುವನ ಒಂದು ಸಾರಿ ಮೈಂಡಲ್ಲಿ ಅನ್ಕೊಂಡಿರ್ಬೋದು, ನನ್ನ ದೇವರು ಸಮುದ್ರವನ್ನೇ ಇಬ್ಬಾಗ ಮಾಡಿದ ದೇವರು. ಈ ನದಿ ಒಂದು ತುಕಡ ಇದ್ದ ಹಾಗೆ 1000 ನದಿ ಸೇರಿ ಸಾಗರ ಆಗುತ್ತೆ. ಆ ಸಾಗರ ಎಷ್ಟು ದೊಡ್ಡದಿರ್ಬೋದು. ಆ 1000 ಸಾಗರಗಳು ಸೇರಿ ಎಲ್ಲ ಏನಾಗುತ್ತೆ? ಸಮುದ್ರ ಆಗುತ್ತೆ. ಈ ನದಿ ತುಕಡ ಇದ್ದ ಹಾಗೆ ನನ್ನ ದೇವರಿಗೆ. ಅವನಲ್ಲಿ ಎಷ್ಟು ನಂಬಿಕೆ ಬಂತು ಅಂದರೆ, ಬರೀ ಕೋಲನ್ನ ಚಾಚಿದರೆ ಏನು ಇಬ್ಬಾಗ ಆಯಿತು? ಸಮುದ್ರನ ಇಬ್ಬಾಗ ಆಯಿತು. ಕೋಲನ್ನು ಚಾಚಿದ್ರು ಅಷ್ಟೇ, ಸಮುದ್ರದ ಮೇಲೆ ಮುಟ್ಟಿಸಲಿಲ್ಲ. ಕೋಲನ್ನು ಚಾಚಿದರೆ ನನ್ನ ದೇವರು ಸಮುದ್ರವನ್ನು ಇಬ್ಬಾಗ ಮಾಡಿದ. ನನ್ನ ದೇವರು ಕೋಲನ್ನು ಇಲ್ಲಿ ಹೇಳ್ತಾ ಇಲ್ಲ, ಏನು ಹೇಳ್ತಿದ್ದಾರೆ? ಕಾಲನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಮಗಳು ಮೋನಿಕಾ ಆಗಲೇ ಹೇಳ್ತಾ ಇದ್ರು, ನಿನ್ನಿಗೆ ಅಸಾಧ್ಯ ಇರ್ಬೋದು, ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಿ. ನಮ್ಮಿಂದ ಅಸಾಧ್ಯ ಕಾಣುವ ಸಂಗತಿಗಳಾಗಿರ್ಬೋದು, ನೋಡುವ ಭಯಾನಕವಾದ ಪರಿಸ್ಥಿತಿಗಳಾಗಿರ್ಬೋದು, ಅಯ್ಯೋ ನನ್ನ ಜೀವಿತದಲ್ಲಿ ಇದನ್ನು ದಾಟಿ ಹೋಗ್ತೇನಾ, ಇದು ನನ್ನ ಬದುಕಿನಲ್ಲಿ ನಡೀತದ ಎನ್ನುವಂಥ ಪರಿಸ್ಥಿತಿಗಳಿರ್ಬೋದು. ನಾಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನ್ರೆ, ನಮ್ಮಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಯೆಹೋಶುವನ ಮೈಂಡಲ್ಲಿ ಇದು ಬಂದಿರಬಹುದು. ಕೋಲಿನಿಂದಲೇ ಭಯಾನಕವಾದ ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ನನ್ನ ಕರ್ತನಾದ ದೇವರು, ಆತನ ನುಡಿದ ಮಾತ್ರಕ್ಕೆ ಎಲ್ಲವೂ ನೆರವೇರ್ತದೆ ಎಂಬುದಾಗಿ ನೆನೆಸಿ, ಆ ಯಾಜಕರು ಕಾಲನ್ನು ಇಟ್ಟಿದ ತಕ್ಷಣವೇ ಅದು ದಾರಿಯನ್ನು ಮಾಡಿಕೊಡ್ತು. ಒಳನೆಲವಾಗಿ ದಾರಿ ದಾಟಿದ ನಂತರ ದೇವರಿಗೆ ಸ್ತೋತ್ರವಾಗಲಿ, ಅವನ ಅಂತರಾಳದಲ್ಲಿ ಒಂದು ಆಸೆ ಹುಟ್ಟಿತು. ಏನಂದರೆ, ಇಂಥ ಅದ್ಭುತವನ್ನು ನಾನು ಯಾವತ್ತೂ ನೋಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಈ ಸ್ಥಳದಲ್ಲಿ ಕರ್ಕೊಂಡು ಬಂದಿದ್ದಾರಲ್ಲ ದೇವರು, ಅದರ ಜ್ಞಾಪಕಾರ್ಥವಾಗಿ 12 ಕುಲಗಳಿಗೆ ಸರಿಯಾಗಿ 12 ಕಲ್ಲುಗಳನ್ನು ಇಲ್ಲಿ ಇಟ್ಟು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಎಂಬುದಾಗಿ. ಹಲ್ಲೆಲೂಯಾ. ಏನನ್ನು ಸಲ್ಲಿಸೋಣ? ಕೃತಜ್ಞತೆಯನ್ನು ಸಲ್ಲಿಸೋಣ. ಇವತ್ತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಪ್ರೀತಿಯುಳ್ಳ ದೇವಚಂದ್ರೇ. ಯೆಹೋಶುವನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳಿಗೆ ಬದಲಾಗಿ ಆತನು ಕೃತಜ್ಞತೆಯನ್ನು ಸಲ್ಲಿಸಿ ಆ ಕಲ್ಲುಗಳನ್ನು ಇಟ್ಟು ಜ್ಞಾಪಕವಾಗಿ ಅಲ್ಲಿ ಇಟ್ಟು ದೇವರನ್ನು ಆರಾಧನೆ ಮಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿಲ್ಲ ದೇವರು? ಮಾಡಿದಾರಾ ಇಲ್ವಾ? ಮಾಡಿದಾರಾ ಇಲ್ವಾ? ಒಂದು ದಿನವಾದರೂ ಅಯ್ಯೋ ನಾನು ಒಂದು ಒಳ್ಳೆ ಕಾರ್ ತೆಗೆದುಕೊಂಡೆ, ಅದಕ್ಕೆ ಒಂದು ಕೃತಜ್ಞತಾ ಸ್ತೋತ್ರದ ಕೂಟನ ನಮ್ಮ ಮನೇಲಿ ಇಡಬೇಕು, ಒಂದು ಗಾಡಿ ತೆಗೆದುಕೊಂಡೆ, ಒಂದು ಹೊಸದಾಗಿನೋ ಒಂದು ತೆಗೆದುಕೊಂಡೆ, ನನ್ನ ಮನೆಯಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಮೀಟಿಂಗ್ ಇಡಬೇಕು, ಕೃತಜ್ಞತೆ ಆತನಿಗೆ ಸಲ್ಲಿಸಬೇಕು ಅಂತ ಯಾವತ್ತೂ ನಮಗೆ ಅನಿಸಲ್ಲ. ಅನಿಸಿದೆಯಾ? ಈ ತಿಂಗಳು ಇಷ್ಟೊಂದು ಸ್ಯಾಲ್ರಿ ಬಂದಿದೆ, ಇಷ್ಟೊಂದು ದುಡಿಮೆ ಬಂದಿದೆ, ಈ ದುಡಿಮೆಯಲ್ಲಿ ದೇವರನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆಲ್ಲ ಕಾರಣ ಯಾರು? ದೇವರಿಗೆ ಕೃತಜ್ಞತಾ ಸ್ತೋತ್ರದ ಕಾಣಿಕೆಯನ್ನು ನಾನು ದೇವರ ಸನ್ನಿಧಾನದಲ್ಲಿ ಸಲ್ಲಿಸೋಣ. ನಾನು ಈ ತಿಂಗಳು ಕೊಡುವಂಥ ದಶಮ ಭಾಗಕ್ಕಿಂತಲೂ ಸದಾ ಬರೋ ತಿಂಗಳು ನಾನು ಕೊಡುವಂಥ ದಶಮ ಭಾಗ ಹೆಚ್ಚಾಗಿರಬೇಕು. ನನ್ನ ಸಭೆಯಲ್ಲಿ ನಾನು ಹೆಚ್ಚೆಚ್ಚು ದಶಮಾಂಶಗಳನ್ನು ಕೊಡುವ ಹಾಗೆ ದೇವರೇ ನೀನು ಸಹಾಯ ಮಾಡಪ್ಪ. ಈ ತಿಂಗಳು ಇಷ್ಟು ನನಗೆ ಸಹಾಯ ಮಾಡಿದೆ ದೇವರೇ, ನಿನಗೆ ಕೋಟಿ ಕೋಟಿ ಕೃತಜ್ಞತೆ ಸ್ತೋತ್ರಗಳನ್ನು ನಾನು ಸಲ್ಲಿಸ್ತೇನೆ. ನಾನು ಎಷ್ಟು ಬಲಹೀನನು. ನನಗೆ ಒಂದು ದಿನ 100 ರೂಪಾಯಿ ನೋಡೋದಕ್ಕೂ ಆಗ್ತಾ ಇರಲಿಲ್ಲ, ಇವತ್ತು 1000 ಎಣಿಸ್ತಾ ಇದ್ದೇನೆ, ಲಕ್ಷ ಎಣಿಸ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಯಾರು? ದೇವರೇ, ನೀನೇ ಅಪ್ಪ ಎಂಬುದಾಗಿ
ದೇವರಿಗೆ ಕೃತಜ್ಞತೆಯೊಡನೆ ದೇವರ ಸನ್ನಿಧಾನದಲ್ಲಿ ಯಥಾರ್ಥತೆಯಿಂದ ದೇವರ ಸಮ್ಮುಖದಲ್ಲಿ ಬಂದು ನಾವು ದೇವರಿಗೆ ಆ ಜ್ಞಾಪಕ ಮಾಡಿಕೋ, ದೇವರೇ ಕರ್ತನೆ ಸ್ವಾಮಿ, ನನ್ನ ಜೀವಿತದಲ್ಲಿ ಮಾಡಿದಂಥ ಈ ಉಪಕಾರವನ್ನು ನಾನು ನೆನೆಸಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಂಬುದಾಗಿ ಇವತ್ತಾದರೂ ಹೇಳ್ತೀರಾ? ನೋ ವೇ. ನಾವು ಇದ್ದ ಸ್ಥಳದಲ್ಲೇ ಇರಬೇಕು. ನಾವು ಹೈಫೈ ಆಗಬಾರ್ದು, ನಾವು ಲಿಫ್ಟ್ ಅಪ್ ಆಗಬಾರ್ದು. ದೇವಕ್ಕೆ ಸ್ತೋತ್ರವಾಗಲಿ. ಇದು ಸೈತಾನನ ಕುತಂತ್ರ, ಇದು ಸೈತಾನನ ಕುತಂತ್ರ. ಪ್ರೀತಿಯುಳ್ಳ ದೇವಚಂದ್ರೇ, ಪೂರ್ವಿಕರ ಜೀವನ ಚರಿತ್ರೆ ನೋಡುವಂಥ ಸಂದರ್ಭದಲ್ಲಿ ದೇವರು ಏನೆಲ್ಲ ಅದ್ಭುತ ಮಾಡ್ತಾನೋ ಆ ಅದ್ಭುತಗಳಿಗೆ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಅದರ ಜ್ಞಾಪಕವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಇವತ್ತು ಸದಾ ನಮ್ಮ ಬದುಕಿನಲ್ಲಿ ನಾವು ಇಷ್ಟು ಕಡು ಬಡತನಕ್ಕೆ, ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಇಷ್ಟು ಕೊರತೆ ಅನುಭವಿಸೋದಕ್ಕೆ ಕಾರಣ ಏನು ಗೊತ್ತಾ? ದೇವರು ಮಾಡಿದಂಥ ಉಪಕಾರವನ್ನು ನಾವು ಯಾವತ್ತೂ ಸ್ಮರಿಸೋದಿಲ್ಲ. ದೇವರನ್ನ ಆ ಸಂತೋಷದ ಸಮಯದಲ್ಲಿ ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ. ನಾವು ಎಂಥ ಸಮಯದಲ್ಲಿ ಜ್ಞಾಪಕ ಮಾಡ್ಕೊಳ್ತೇವೆ ಗೊತ್ತಾ? ಕಷ್ಟದ ಸಮಯಗಳಲ್ಲಿ. ಯಾವ ಸಮಯಗಳಲ್ಲಿ? ನಮಗೆ ಅದ್ಭುತ ಮಾತ್ರ ಬೇಕು. ಇದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಇದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಇದಕ್ಕಾಗಿ ಪ್ರಾರ್ಥನೆ ಎದಕ್ಕಾಗಿ ಬೇಕು ಹೇಳ್ರಿ? ಅದ್ಭುತಗಳಿಗಾಗಿ ಮಾತ್ರ ಪ್ರಾರ್ಥನೆ ಬೇಕು. ದೇವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ನಮ್ಮ ಕೈನಲ್ಲಿ ಆಗಲ್ಲ ಸಿಸ್ಟರ್, ಬ್ರದರ್. ಹೋಗಲಿ, ದೇವ್ರು ಇಷ್ಟಾದರೂ ಸಹಾಯ ಮಾಡಿದಾನಲ್ಲ ಅಂತ ಯಾವತ್ತಾದರೂ ಬಂದು ದೇವರ ಸಮಕ್ಷಮದಲ್ಲಿ ಈ ತಿಂಗಳಲ್ಲಿ, ಎಷ್ಟನೇ ತಿಂಗಳಿಗೆ ಬಂದೀವಿ ನಾವು? ಆಗಲೇ ಆಲ್ರೆಡಿ 9ನೇ ತಿಂಗಳಿಗೆ ಬಂದು 8ನೇ ದಿನಕ್ಕೆ ಎಂಟ್ರಿ ಆಗಿದ್ದೀವಿ. ಕಳೆದ 8 ತಿಂಗಳಿಂದ ಈ 8ನೇ ತಾರೀಕಿನ ತನಕ 1 ತಿಂಗಳು 8 ದಿವಸ ಆಗಿದೆ. ಏನು ಉಪಕಾರ ಮಾಡಿದಾರ ಇಲ್ಲ ದೇವ್ರು ನಿಮಗೆ? ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದರೆ ಸ್ಮಾರ್ಟ್ ಆಗಲ್ಲ ರೀ. ದೇವ್ರ ಸನ್ನಿಧಾನದಲ್ಲಿ ಕೃತಜ್ಞತೆ ಹೇಳಿದರೆ ದೇವರು ಸ್ಮಾರ್ಟ್ ಆಗಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಲೂ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಒಬ್ಬ ಮನುಷ್ಯನು ಉನ್ನತ ಶಿಖರಾಗ್ರದಲ್ಲಿ ತನ್ನ ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ವ್ಯಕ್ತಿಗಳ ಜೀವಿತದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಹೆಚ್ಚು ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಸದಾ ಹಾಗಂತ ಹೇಳಿ ಹೆಚ್ಚೆಚ್ಚು ಪ್ರಾರ್ಥನೆ ಮಾಡಬಾರ್ದು ಅಂತ ಅಲ್ಲ. ಹೆಚ್ಚು ಪ್ರಾರ್ಥನೆ ಮಾಡುವುದಕ್ಕಿಂತ ಹೆಚ್ಚು ಕೃತಜ್ಞತಾ ಸ್ತೋತ್ರಗಳನ್ನು ದೇವರಿಗೆ ಸಲ್ಲಿಸುವವರೇ ದೇವರಿಗೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿದ್ದಾರೆ. ದೇವರು ಅವರನ್ನು ಇಷ್ಟಪಡುವಂಥವನಾಗಿದ್ದಾನೆ. ಹೇಗೆ ಪಾಸ್ಟರ್ ಹೇಳ್ರಿ ಅಂತ ಕೇಳ್ರಿ. ಹಲ್ಲೆಲೂಯಾ. ಒಂದು ಪ್ರಶ್ನೆ ಕೇಳಿದ್ದೇನೆ, ದಿನಕ್ಕೆ ಸ್ತೋತ್ರವಾಗಲಿ. ದಾವೀದನು ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ನ, ಹೆಚ್ಚು ಸ್ತೋತ್ರ ಮಾಡ್ತಿದ್ನ? ಹೇಳಿ, ಎಷ್ಟು ಮಾಡ್ತಾ ಇದ್ದ? ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದನ, ಹೆಚ್ಚು ಸ್ತೋತ್ರ ಮಾಡ್ತಾ ಇದ್ರ? ನಿಜ ತಾನೆ? ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ ದಿನಕ್ಕೆ? ದಿನಕ್ಕೆ 3 ಆವರ್ತಿ, ಉದಯದಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆ ಹೊತ್ತಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಎಷ್ಟು ಸಾರಿ ಸ್ತೋತ್ರ ಹೇಳ್ತಾ ಇದ್ದನಂತೆ ಗೊತ್ತಾ? 7 ಸಾರಿ. ಎಷ್ಟು ಸಾರಿ? 7 ಸಾರಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದನಂತೆ. ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದನಂತೆ. ಆತ್ಮೀಯ ದೇವಶಂದ್ರೆ, ಅವನ ಜೀವಿತದಲ್ಲಿ ಯಾಕೆ ಅಷ್ಟೊಂದು ಸ್ತೋತ್ರವನ್ನು ಸಲ್ಲಿಸಿದರೆ ಎಂಬುದಾಗಿ ನಾನು ನೆನೆಸಿಕೊಳ್ಳುವಂಥ ಸಂದರ್ಭದಲ್ಲಿ, ಅವನಿಗೆ ಭವ್ಯವಾದ ಅರಮನೆಯನ್ನು ದೇವರು ಕೊಟ್ಟಿರ್ತಾರೆ. ಒಬ್ಬ ರಾಜನಾಗಿ ಅಭಿಷೇಕ ಮಾಡಿರ್ತಾರೆ. ಆ ಅರಮನೆಯಲ್ಲಿ ಬಹಳ ಉನ್ನತವಾದ ಪೀಠೋಪಕರಣಗಳು, ಬಹಳ ಶ್ರೇಷ್ಠವಾದಂಥ ವಜ್ರ, ಬೆಳ್ಳಿ, ಬಂಗಾರದಿಂದ ಮಾಡಲ್ಪಟ್ಟಂಥ ಅನೇಕ ವಿಧವಾದ ಮುದ್ರಿಕೆಗಳು ಆ ಅರಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿಯೂ ಅವನ ಸಿಂಹಾಸನದ ಮುಂಭಾಗದಲ್ಲಿ ಒಂದು ಕೋಲನ್ನಿಟ್ಟಿರ್ತಾನೆ. ಒಣಗಿದ ಕೋಲು. ಎಂಥ ಕೋಲು? ತುಂಬ ಡ್ರೈ ಆಗಿರುವಂಥ ಕೋಲನ್ನಿಟ್ಟಿರ್ತಾನೆ. ಅದನ್ನು ನೋಡಿದ್ರೇ ದೃಷ್ಟಿ ಬೊಟ್ಟು ಇಟ್ಟ ಥರ ಇರ್ತದೆ. ಹೇಗಿರ್ತದೆ ಅರಮನೆಗೆ? ಇಷ್ಟೊಂದು ಸುಂದರವಾಗಿರುವಂಥ ಈ ಆಲಯದಲ್ಲಿ ನನ್ನ ಎದುರಿನಲ್ಲಿ ಒಂದು ಒಣ ಕೋಲು ಅಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಅಥವಾ ಅಲ್ಲಿ ಸ್ಟಿಕ್ ಮಾಡಿದರೆ ಹೆಂಗೆ ಅನಿಸ್ತದೆ ಆ ಕೋಲು ನೋಡುವಾಗಲ್ಲ? ಇಷ್ಟೆಲ್ಲ ಒಳ್ಳೆ ಒಳ್ಳೆ ಫೋಟೋ, ಇಲ್ಲಿ ಶಿಲುಬೆ, ಅಲ್ಲ ಲೈಟು, ಅಲ್ಲಿ ನೋಡಿದ್ರೆ ದೀಪನ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಈ ಕೋಲು ಯಾಕೆ ಬೇಕಾಗಿತ್ತು? ಇಷ್ಟೊಂದು ಸುಂದರವಾಗಿರುವಂಥ ಈ ಮಂದಿರದಲ್ಲಿ ಈ ಕೋಲನ್ನು ಯಾಕೆ ಇಟ್ಟಿದ್ದಾರೆ ಅಂತ ಒಂದು ವೇಳೆ ನಮಗೂ ಸದಾ ಪ್ರಶ್ನೆ ಬರ್ತದೆ. ಅವನನ್ನು ನೋಡೋದಕ್ಕೋಸ್ಕರವಾಗಿ ಪ್ರಪಂಚದಾದ್ಯಂತ ಇರುವಂಥ ಅನೇಕ ವ್ಯಕ್ತಿಗಳು ಅರಸರನ್ನು ಹುಡುಕೋಕೆ ಬರ್ತಾರೆ. ಅರಸರಿಗೆ ಅರಸರ ಲೆವೆಲಲ್ಲೇ ಕಾಂಟ್ಯಾಕ್ಟ್ ಇರ್ತದಲ್ವಾ? ಪ್ರತಿ ಸಾರಿ ಬಂದು ಆತನಿಗೆ ಕೇಳ್ತಾರೆ, ದಾವಿದ, ಇಷ್ಟೊಂದು ಮಹಿಮೆಯಾದಂಥ ಬಂಗಾರ, ಬೆಳ್ಳಿ, ವಜ್ರಗಳಿಂದ ಪೀಠರತ್ನ ಖಚಿತವಾದಂಥ ಸಿಂಹಾಸನದ ಮೇಲೆ
ಈ ಎಲ್ಲ ವಸ್ತುಗಳು ಇಲ್ಲಿ ರಾರಾಜಿಸ್ತಾ ಇದೆ, ಯಾಕೆ ನಿನ್ನ ಕಣ್ಣೆದುರಿನಲ್ಲಿ ಈ ಕೋಲನ್ನು ಇಟ್ಕೊಂಡಿದೀಯಾ? ಇಷ್ಟು ಡ್ರೈ ಆಗಿರುವಂಥ ಕೋಲು, ನಿನಗೇನು ದರಿದ್ರ ಬಂದಿದೆ, ಈ ದರಿದ್ರವಾದ ಕೋಲನ್ನು ಯಾಕೆ ನೀನು ಇಟ್ಕೊಂಡಿದೀಯಾ ಅಂತ ಕೇಳುವಾಗ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಕಣ್ಣು ನೀರಿನಿಂದ, ಆನಂದ ಬಾಷ್ಪದಿಂದ ಆತನು ಬರುವಂಥ ವ್ಯಕ್ತಿಗಳಿಗೆ ಆ ಕೋಲಿನ ಸಂಗತಿಯನ್ನು ಹೇಳುವ ಸಂಗತಿಯನ್ನು ಗೊತ್ತಾ? ನಾನು ಹುಟ್ಟಿದಾಗ ರಾಜನಾದವನಲ್ಲ, ನಾನು ಯೌವನ ಪ್ರಾಯ ಬಂದಾಗಲೇ ನನ್ನ ತಂದೆ ತಾಯಿಗಳು ನನ್ನನ್ನು ಮನೆ ಬಿಟ್ಟು ಓಡಿಸ್ಬಿಟ್ರು. ನನ್ನ ತಂದೆ ತಾಯಿ ಜೊತೆನಲ್ಲೂ ಸದಾ ನಾನು ಬೆರೀಲಿಲ್ಲ. ನಾನು ಕಾಡಿನಲ್ಲಿದ್ದೆ, ಕುರಿಗಳನ್ನು ಕಾಯ್ಕೊಂಡು. ನಾನು ಯಾವಾಗ ಸ್ನಾನ ಮಾಡ್ತಿದ್ನೋ ಗೊತ್ತಿಲ್ಲ, ಒಂದೇ ಬಟ್ಟೆ, ಒಂದೇ ರೀತಿಯಾದಂಥ ಡ್ರೆಸ್ಸನ್ನು ಹಾಕಿಕೊಂಡು ಕಾಡಿನ ಮಧ್ಯದಲ್ಲಿ, ನಾನು ಕುರಿಗಳ ಮಧ್ಯದಲ್ಲಿ ಇರುವಾಗ ಈ ಕೋಲಿದೆಯಲ್ಲ ನನ್ನನ್ನು ಬಹಳ ಸಂರಕ್ಷಿಸ್ತಾ ಇತ್ತು. ಈ ಕೋಲು ನನ್ನ ಕೈನಲ್ಲಿ ಇರೋದ್ರಿಂದ ಯಾವ ಕಾಡು ಮೃಗಗಳು ಸದಾ ನನ್ನ ಹತ್ತಿರಕ್ಕೆ ಬರ್ತಾ ಇರಲಿಲ್ಲ. ಈ ಕೋಲಿದೆಯಲ್ಲ ನನಗೆ ಎಷ್ಟೋ ಸಾರಿ ಆಧಾರವಾಗಿದೆ. ಈ ಕೋಲನ್ನು ಕಾಡಿನ ಮಧ್ಯದಲ್ಲಿ ನಾನು ಹಿಡಿದುಕೊಂಡು ನಡೆದಾಡ್ತಿರುವಂಥ ಸಂದರ್ಭದಲ್ಲಿ ನನಗೆ ಏನಾದರೂ ತಡೆಗಳು ಬಂದರೆ ಇದರಿಂದ ನನ್ನ ಪ್ರಾಣವನ್ನು ಸಂರಕ್ಷಿಸಿಕೊಳ್ತಾ ಇದೆ. ಅಂಥ ಕಡು ಬಡತನದಲ್ಲಿ ಇದ್ದಂಥ ತಂದೆ ತಾಯಿಗಳಿಗೂ ಸದಾ ನೆನಪಾಗದೇ ಇದ್ದಂಥ ನನ್ನನ್ನು ಕರೆದು ಇವತ್ತು ದೇವರು ಈ ಸಿಂಹಾಸನದ ಮೇಲೆ ಕುಳ್ಳರಿಸಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ಒಂದೊಂದು ದಿನವೂ ಸದಾ ಈ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗಲೂ ಸದಾ ನನ್ನ ಆ ದಿನಗಳನ್ನು ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಆ ದಿನ ಜ್ಞಾಪಕಕ್ಕೆ ಬರಬೇಕಂದ್ರೆ ನಾನು ಹಾಕಿದ್ದೀನಲ್ಲ ಈ ರಾಜವಸ್ತ್ರ, ಈ ನಿಲುವಂಗಿಗಳನ್ನು ನೋಡುವಾಗ, ಈ ಪೀಠವನ್ನು ನೋಡುವಾಗ, ರತ್ನ ಖಚಿತವಾದಂಥ ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಾಗ ಬರಲ್ಲ. ಒಂದೊಂದು ದಿನವೂ ಸದಾ ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಾಗಲೂ ಸದಾ ನಾನು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುವ ಹಾಗೆ ಮಾಡುವುದೇ ಆ ಕೋಲಾಗಿರುವಂಥದ್ದಾಗಿದೆ. ನನ್ನನ್ನು ದೇವರು ಧೂಳಿನಿಂದ ಮೇಲಕ್ಕೆತ್ತಿ ಪ್ರಭುಗಳೊಂದಿಗೆ ಕೊಳ್ಳಿರಿಸಿದಂಥ ಕರ್ತನಾಥನಾಗಿದ್ದಾನೆ. ಇವತ್ತು ನಾನು ಚಕ್ರವರ್ತಿ ಆಗಿದ್ದೇನೆಂದರೆ ಆ ದಿನದ ಜ್ಞಾಪಕವನ್ನು ನಾನು ಮರೆಯೋದಿಲ್ಲ. ಅದಕ್ಕೋಸ್ಕರವಾಗಿಯೇ ಪ್ರತಿದಿನವೂ ಕೃತಜ್ಞತೆಯೊಡನೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೀತಿಯುಳ್ಳ ದೇವಚಂದ್ರೇ, ದೇವರನ್ನು ಆರಾಧಿಸುವಂಥ ನಿಮ್ಮ ಬದುಕಿನಲ್ಲಿ ನೀವು ಪ್ರತಿ ದಿನವೂ ದೇವರು ಮಾಡಿದಂಥ ಅದ್ಭುತಗಳನ್ನು ಜ್ಞಾಪಕಕ್ಕೆ ತೆಗೆದುಕೊಂಡು ಬಂದು ದೇವರನ್ನು ಆರಾಧನೆ ಮಾಡಬೇಕು. ನಿಜವಾಗ್ಲೂ ಸದಾ ದೇವರಿಗೆ ಬಹಳ ಇಷ್ಟಪಡುವಂಥ ಮಕ್ಕಳು ಅವರು ತಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಯಾವತ್ತೂ ಮರೆಯೋದಿಲ್ಲ, ಯಾವತ್ತೂ ಮರೆಯೋದೇ ಇಲ್ಲ. ನಮ್ಮ ಕುಟುಂಬಗಳನ್ನು ನೋಡುವಂಥ ಸಂದರ್ಭದಲ್ಲಿ ಭಯಂಕರವಾಗಿ ನೆನಪು ಮಾಡ್ಕೊಂಡಿರ್ತಾರೆ. ಅದು ಯಾವಾಗ ಗೊತ್ತಾ? ಬಹಳ ಜನರು ನಾನು ಕೇಳಿದ್ದೇನೆ, ನಿಮ್ಮ ಕುಟುಂಬದಲ್ಲಿ ಸದಾ ಘಟನೆಗಳು ನಡೆದಿರ್ಬೋದು. ಇವತ್ತು ಎಷ್ಟೋ ಜನ ಮಕ್ಕಳು ನೋಡ್ರಿ, ದಿನಕ್ಕೆ ಸ್ತೋತ್ರವಾಗಲಿ ದೇವರ ಆಲಯಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ಅವರನ್ನು ಹಾಳು ಮಾಡಿಟ್ಟಿರೋದೇ ತಂದೆ ತಾಯಿಗಳು. ಅವರನ್ನು ಹಾಳು ಮಾಡಿಟ್ಟಿರೋದು ಯಾರು? ತಂದೆ ತಾಯಿಗಳು. ಹೇಗೆ ಅಂತ ಹೇಳ್ತೀನಿ ಕೇಳಿ. ದೇವರ ಮಕ್ಕಳಾಗಿರುವಂಥ ನಾವು ದೇವರನ್ನು ಆರಾಧಿಸುವಂಥ ತಂದೆ ತಾಯಿಗಳಾಗಿರುವುದಾದರೆ ನಾವು ಯಾವಾಗಲೂ ಸದಾ ದೇವರ ಪ್ರೀತಿ ಬಗ್ಗೆ ಮಾತನಾಡಬೇಕು ದೇವ ಮಕ್ಕಳ ಹತ್ರ. ಹೌದಾ ಅಲ್ವಾ? ದೇವರು ಮಾಡಿದಂಥ ಉಪಕಾರಗಳ ಬಗ್ಗೆ ಮಾತನಾಡಬೇಕು. ಇವತ್ತು ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳು ತಮ್ಮ ಪೂರ್ವಿಕರನ್ನು ನಿಂದಿಸ್ತಾರೆ, ತಮ್ಮ ಅಜ್ಜಿ ತಾತನನ್ನು ಪ್ರೀತಿಸೋದಿಲ್ಲ, ಅತ್ತೇಂದ್ರನ್ನ ಮಾವಂದ್ರನ್ನ ಪ್ರೀತಿಸೋದಿಲ್ಲ. ಅವರನ್ನು ನೋಡಿದ್ರೆ ಕ್ರೂರವಾಗಿ ನೋಡ್ತಾ ಇರ್ತಾರೆ. ಕಾರಣ ಏನು ಗೊತ್ತಾ? ತಾಯಿಯಾದವಳು ಅಥವಾ ತಂದೆಯಾದವನು ವೈಯಕ್ತಿಕವಾಗಿ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಭಕ್ತಿಯನ್ನು ಮೂಡಿಸೋದನ್ನು ಬಿಟ್ಟು ದ್ವೇಷವನ್ನು ಮೂಡಿಸ್ತಾರೆ. ಅದು ಹೇಗಿರ್ತದೆ ನಿಮ್ಮ ಕಣ್ಣೆದುರು ನಡೀತಾ ಇರ್ತೇನೆ ನೋಡಿದ್ದೆ. ನಾಕೆ ಸ್ತೋತ್ರವಾಗಲಿ. ಸ್ವಲ್ಪ ಮಕ್ಕಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಬಂದ ತಕ್ಷಣವೇ ಯಾರ್ದೋ ಒಂದು ಕಾಲು ಬರ್ತದೆ. ಅದು ಅವ್ರ ಅತ್ತೆದೇ ಇರ್ಬೋದು ಅಥವಾ ಅವ್ರ ಅತ್ತಿಗೆದೇ ಇರ್ಬೋದು. ಯಾರ್ದೋ ಒಂದು ಕಾಲು ಬರ್ತದೆ. ಆವಾಗ ಎಮ್ಮ ಸಿಳ ಅಂತ ಹೇಳಿ ಮಾತಾಡ್ತಾನೆ. ಹೇಳಮ್ಮ, ನೋಡೋದಕ್ಕೆ ಮಾತ್ರ ಮಾತುಗಳು ಹೇಗಿರ್ತದೆ ಗೊತ್ತಾ? ಬೆಂಡಿಂದ ಕೂದಲು ತೆಗೆದ ರೀತಿಯಲ್ಲಿ ಇರ್ತದೆ. ಅಷ್ಟು ನಯವಾಗಿ ಮಾತನಾಡ್ತಿರ್ತಾರೆ. ಅದಾದ ಮೇಲೆ ಆ ಫೋನ್ ಇಟ್ಟ ತಕ್ಷಣ
ಇವಳು ಯಾವಳೋ ಏನೋ, ಇವಳು ನನ್ನ ಜೀವನದಲ್ಲಿ ಎಲ್ಲಿ ಬಂದಲೋ ಏನೋ, ಇವಳಿಂದಲೇ ನನ್ನ ಸಂಸಾರ ಹಾಳಾಗಿದ್ದು, ಇವಳೇ ನನಗೆ ಹಾಳು ಮಾಡಿದ್ದು, ಇವಳೇ ನನಗೆ ಹೀಗೆ ಮಾಡಿದ್ದು, ಈ ಅತ್ತೆನ, ಅಮ್ಮ ಈ ಮಾವನ, ಇವರಂತಾರೆ ಯಾಕೆ ಬೇಕು. ಆ ಮಕ್ಕಳು ಕೇಳ್ತಾರೆ, ಮಮ್ಮಿ 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 ನೀನು ಯಾಕೆ ಅಜ್ಜಿಗೆ ಬೈತಾ ಇದೀಯಾ? ಅಮ್ಮ ನಿಮ್ಮ ಅಜ್ಜಿ ಕತೆ ಹೇಳಿದರೆ ಇವತ್ತು ಸಾಕಾಗಲ್ಲ. ನಿಮ್ಮ ಅಜ್ಜಿ ಎಂತೋಳು ಗೊತ್ತಾ, ನಾನಿನ್ನೂ ಹೊಸದಾಗಿ ಮದುವೆಯಾಗಿ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಸಿಂಪಲಾಗಿ ಹೇಳ್ತೀನಿ, ಜಾಸ್ತಿ ಹೇಳ್ಬಿಟ್ರೆ ಎಲ್ಲರೂ ತುಂಬ ನೊಂದ್ಕೊಂಡ್ಬಿಡ್ತೀರೇನೋ ಗೊತ್ತಿಲ್ಲ. ಮದುವೆ ಆಗೋದು ಹೆಸರಲ್ಲಿ ನನಗೆ ಸೇರ್ತಾನೆ ಇರಲಿಲ್ಲಮ್ಮ. ನಿಮ್ಮ ಅತ್ತೆ ಅಂದರು, ನಿಮ್ಮ ಅಜ್ಜಿ ನನಗೆ ಊಟನೇ ಕೊಡ್ತಿರ್ಲಿಲ್ಲ. ನಾನು ಹಗಲೆಲ್ಲ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ಮನೆ ಕ್ಲೀನ್ ಮಾಡಬೇಕು. ಎಂಥ ಪರಿಸ್ಥಿತಿ ಗೊತ್ತಾ? ಅಂಥ ಪರಿಸ್ಥಿತಿನಲ್ಲಿ ಅವ್ರು ಏನಾದರೂ ತಿಂದಿದ್ದು ಉಳಿದಿದ್ದು ಬಿಟ್ಟರೆ ಕೊನೆಯದಾಗಿ ನಾನು ತಿನ್ನಬೇಕು. ಅದು ಯಾವಾಗ ಗೊತ್ತಾ? ನೀನಿನ್ನೂ ನನ್ನ ಹೊಟ್ಟೆನಲ್ಲಿ ಇದ್ದೆ ಕಣೆ. ನೀನು ನನ್ನ ಹೊಟ್ಟೆನಲ್ಲಿ ಇರುವಾಗಲೇ ನನಗೊಂದು ಹೊತ್ತು ಊಟ ಕೊಡ್ತಿರ್ಲಿಲ್ಲ. ಅಂಥ ನಿಮ್ಮ ಅತ್ತೆ, ಇಂಥ ನಿಮ್ಮ ಅಜ್ಜಿ, ಇಂಥವ್ರು ಇದ್ದಾರೆ. ಇವ್ರ ಮಧ್ಯದಲ್ಲಿ ನಾನು ಹೇಗೆ ಬದುಕಿ ಬಂದಿದ್ದೇನೆ ಗೊತ್ತಾ ಅಂತ ಆ ಚಿಕ್ಕ ಮನಸ್ಸಿನ ಆ ಮಕ್ಕಳ ಮಧ್ಯದಲ್ಲಿ ಈ ದ್ವೇಷ ಬಿತ್ತಿದ್ರೆ ಮಕ್ಕಳಿಗೆ ಕೋಪ ಬರ್ತದ ಇಲ್ಲ ರೀ? ಕೋಪ ಬರುತ್ತಾ ಇಲ್ಲ? ವಾ, ಇವರೆಲ್ಲ ಹಿಂಗೆ ಮಾಡಿದ್ದೀರಾ ನಮ್ಮಮ್ಮನಿಗೆ? ಆ ಅಜ್ಜಿ ಎಷ್ಟು ಕೆಟ್ಟವಳ, ಆ ಅತ್ತೆ ಅಷ್ಟು ಕೆಟ್ಟವಳ. ಬರಲಿ ನಮ್ಮ ಮನೆಗೆ. ಇವರಿಗೆ ಆ ಅಜ್ಜಿ ಅತ್ತೆ ನೋಡಿದ ತಕ್ಷಣ ಅಲ್ಲಿ ತನಕ ಭಯಭಕ್ತಿ ಇತ್ತು. ಯಾಕೆಂದರೆ ಪ್ರತಿಯೊಂದು ಸಾರಿನೂ ಚಾಕ್ಲೇಟು, ಬಿಸ್ಕೆಟು, ಏನೇನು ಬೇಕೋ ಹಿಡಿಗಡಲೆ ತೊಗೊಂಡ್ಬಂದು ಅವರಿಗೆ ತಿನ್ನಿಸಿ ಚೆನ್ನಾಗಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಬಂದರು ಅಂತ ತಿಳ್ಕೊ, ಯಾಕೆ ಬಂದೆ ನಮ್ಮ ಮನೆಗೆ, ನೀನು ಯಾಕೆ ಬಂದೆ ನಮ್ಮ ಮನೆಗೆ, ಕೇಳ್ತಾರಾ ಇಲ್ವಾ? ಕೇಳ್ತಾರಾ ಇಲ್ವಾ? ಅಲ್ಲಿಗೇನಾಯಿತು ಸಂಬಂಧಗಳು? ಏನಿದು ಈ ಚಿಕ್ಕ ಮಗು ನಮ್ಗೆ ಯಾಕೆ ಹಿಂಗೆ ಅನ್ನುತ್ತೆ? ಯಾಕೆಂದರೆ ಅಮ್ಮ ಅವರಲ್ಲಿ ಭಕ್ತಿ ಕಾರ್ಯಗಳನ್ನು ಬಿತ್ತಲಿಲ್ಲ. ಏನು ಬಿತ್ತುಬಿಟ್ಲು? ದ್ವೇಷ ಬಿತ್ತುಬಿಟ್ಲು. ದ್ವೇಷ ಬಿಟ್ಬಿಟ್ಲು. ಪ್ರತಿ ದಿನವೂ ಸಹ ಅವಳ ಜೀವಿತದಲ್ಲಿ ನಡೆದಂಥ, ಅವನ ಜೀವಿತದಲ್ಲಿ ನಡೆದಂಥ ಕಹಿ ಘಟನೆಗಳನ್ನೇ ಮಕ್ಕಳ ಮಧ್ಯದಲ್ಲಿ ಮಾತನಾಡ್ತಾ ಇದ್ರೆ ಅವಕ್ಕೇನು ಬರ್ತದೆ? ಸಂತೋಷ ಬರುತ್ತಾ? ಏನು ಬರುತ್ತೆ? ದ್ವೇಷ ಹೆಚ್ಚಿಗೆ ಆಗುತ್ತೆ. ಆ ಮಕ್ಕಳು ಬರ್ತಾ 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 ದ್ವೇಷಗಳಾಗಿ ಮಾರ್ಪಡ್ತಾರೆ. ಸಂಬಂಧಗಳು ಅಲ್ಲಿಗೆ ಕಟ್ಟಾಗುತ್ತೆ. ನೀನು ಯಾರೋ ನಾನು ಯಾರೋ ಎಂಬುದಾಗಿ ಅವರ ಜೀವಿತದಲ್ಲಿ ಕೊನೆಯದಾಗಿ ಅವ್ರು ನಿನ್ನ ಮಾತನ್ನು ಕೇಳಲ್ಲ, ಅಜ್ಜಿ ಮಾತನ್ನು ಕೇಳಲ್ಲ, ಅಪ್ಪನ ಮಾತನ್ನು ಕೇಳಲ್ಲ. ಬಿಡಾಡಿಗಳಾಗಿ ನೀನು ಯಾರೋ ನಾನು ಯಾರೋ, ನೀನೇ ಇಷ್ಟು ಚಾಡಿ ಹೇಳ್ತೀಯ, ನೀನೇ ಇವ್ರ ಬಗ್ಗೆ ತಪ್ಪು ಮಾತಾಡ್ತೀಯ, ನೀನೇ ಇಷ್ಟೆಲ್ಲ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ, ನೀನು ಯಾಕೆ ಚರ್ಚಿಗೆ ಹೋಗ್ತೀಯ? ಇವಾಗ ಯಾಕೆ ಬರ್ತಾ ಇಲ್ಲ ಮಕ್ಕಳಂದರೆ ಅದಕ್ಕೆ ಇವತ್ತು ಕೈ ಮುಗಿದು ನಿಮಗೆ ನಾನು ಹೇಳ್ತೇನೆ, ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೇ, ನಿಮ್ಮ ಗರ್ಭದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಹೊಟ್ಟೆನಲ್ಲಿ ಇರುವಾಗಲೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು, ಆರಾಧನೆ ಮಾಡಬೇಕು, ದೇವರ ವಾಕ್ಯವನ್ನು ನೀವು ಕೇಳಬೇಕು. ನಾನು ಒಂದು ದಿನ ಹೇಳ್ತಾ ಇದ್ದೆ, ದೇವಕ್ಕೆ ಸ್ತೋತ್ರವಾಗಲಿ. ಎಲ್ಲ ಅಂಗಾಂಗಗಳಿಗಿಂತಲೂ ಸದಾ ಕ್ರಿಯೆ ಮಾಡುವ ಅಂಗಾಂಗ ಕಿವಿ ಮಾತ್ರ ಕೇಳುತ್ತದೆ ಮಕ್ಕಳಿಗೆ ತಾಯಿ ಗರ್ಭದಲ್ಲಿರುವಾಗಲೇ. ಆ ಕಿವಿ ಕೇಳುವಂಥ ಆ ಕಿವಿ ದೇವರ ಶಬ್ದವನ್ನು ಕೇಳಬೇಕೇ ವಿನಃ ಬೇರೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನ ಶಬ್ದವನ್ನು ಕೇಳಬಾರದು. ಇವತ್ತು ದೇವರ ಕಡೆಗೆ ದೇವರ ಮಕ್ಕಳು ಬರೋದಿರೋದಕ್ಕೆ ಕಾರಣ, ನಿಮ್ಮ ಮಕ್ಕಳು ಸಂಡೇ ಸರ್ವಿಸಿಗೆ ಬರದಿರೋದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಬದುಕಿನಲ್ಲಿ ನಿಮ್ಮ ಕುಟುಂಬದ ವಿಷಯ, ನಿಮ್ಮ ಹಿರಿಯರ ವಿಷಯ, ಬರೀ ದ್ವೇಷವನ್ನೇ ಅವರಿಗೆ ಬಿತ್ತಿದಿರಿ. ದೇವರು ಮಾಡಿದ ಉಪಕಾರವನ್ನು ಅವರ ಮಧ್ಯದಲ್ಲಿ ನೀವು ಹಂಚಿಕೊಳ್ಳಲಿಲ್ಲ. ಸತ್ಯ ತಾನೇ? ಹಲ್ಲೆಲೂಯಾ. ಇವತ್ತು ಯಾರು ಆ ರೀತಿಯಾದ ಕಾರ್ಯಗಳನ್ನು ಮಾಡಿದಿರೋ, ಒಂದು ವೇಳೆ ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲಿ ಇರುವುದಾದರೆ, ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳ ಮುಂಭಾಗದಲ್ಲಿ ಆ ಮಕ್ಕಳನ್ನು ಪ್ರತಿದಿನವೂ ಕುಂದಿರಿಸಿಕೊಂಡು ದೇವಕ್ಕೆ ಸ್ತೋತ್ರವಾಗಲಿ ನಿಮ್ಮ ಕಷ್ಟಗಳನ್ನು ಹೇಳಬೇಡ್ರಿ. ಎಂಥ ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ಮೇಲೆ ಕೆತ್ತಿದ್ದಾನೆ. ಯೇಸು ಸ್ವಾಮಿ ಇಲ್ಲದೆ ಹೋಗಿದರೆ ನಾವು ಹೀಗೆ ಬದುಕಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಒಂದು ಚಾಪೆ ತೆಗೆದುಕೊಳ್ಳೋದಕ್ಕೂ ಸಹ ನಾವು ಯೋಗ್ಯರಲ್ಲ. ಒಂದು ಕಾಲದಲ್ಲಿ ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರೆ ಪಕ್ಕದ ಮನೆಯವರ ಮನೆಯಲ್ಲಿ ಹೋಗಿ ಕೇಳಿದ್ರು ಸದ ನಮಗೆ ನೀರನ್ನು ಕೊಡ್ತಾ ಇರಲಿಲ್ಲ. ಒಂದು ಗ್ಲಾಸ್ ನೀರನ್ನು
ಕುಡಿಯೋದಕ್ಕೂ ಪರಿಸ್ಥಿತಿ ಇಲ್ಲದೆ ಇರುವಾಗ ನಾನು ನಲ್ಲಿ ನೀರನ್ನು ಕುಡಿತಾ ಇದ್ದೆ. ನನ್ನ ಜೀವಿತದಲ್ಲಿ ನನ್ನ ಹೆತ್ತ ತಾಯಿ, ಹೆತ್ತ ತಂದೆ ನನ್ನನ್ನು ಮನೆ ಬಿಟ್ಟು ಹೊರಗಡೆ ಕಳಿಸಿದರು. ಆದರೆ ನಿಜವಾದ ತಾಯಿ ತಂದೆ ಆಗಿರುವಂಥ ನನ್ನ ಕರ್ತನು ಇದುವರೆಗೂ ನನ್ನನ್ನು ನಡೆಸಿದ್ದಾನೆ. ಒಂದು ಕಾಲದಲ್ಲಿ ನಾನು ಬಾಡಿಗೆ ಕಟ್ಟಕ್ಕೆ ಆಗ್ತಿರಲಿಲ್ಲ. ಆ ಬಾಡಿಗೆ ಕಟ್ಟಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ ನೀನಿನ್ನೂ ಹೊಟ್ಟೆನಲ್ಲಿ ಇದ್ದೇ ಕಣೋ, ನಿಮ್ಮಪ್ಪ ಕೆಲಸಕ್ಕೆ ಹೋಗ್ತಾ ಇದ್ದ, ನಿಮ್ಮಪ್ಪನಿಗೆ ಮೋಸ ಮಾಡ್ತಾ ಇದ್ರು, ಮೋಸ ಮಾಡಿ ತಿಂಗಳ ಸಂಬಳ ಕೊಡ್ತಾ ಇರಲಿಲ್ಲ. ನಾನು ಹಗಲೆಲ್ಲ ನೀರು ಕುಡಿದು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರತಿ ದಿನವೂ ಸದಾ ದೇವ್ರ ಸನ್ನಿಧಾನದಲ್ಲಿ ಬೇಡ್ಕೊಳ್ತಾ ಇದ್ದೆ. ಬಾಡಿಗೆ ಕಟ್ಟೋದಕ್ಕೆ ಆಗದೆ ಇರುವಂಥ ಆ ಸಂದರ್ಭದಲ್ಲಿ ದೇವರು ನಮ್ಮ ಕೈಗಳನ್ನು ಬಲಪಡಿಸಿ ನೀನು ಹುಟ್ಟಿದ ಮೇಲೆ ಒಂದು ಒಳ್ಳೆ ಮನೆ ಲೀಸ್ ತೆಗೆದುಕೊಳ್ಳುವಂತೆ ದೇವರು ಸಹಾಯ ಮಾಡಿದರು ಕಣೋ. ಒಳ್ಳೆ ಮನೆ ತೆಗೆದುಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದರು. ಅಷ್ಟು ಮಾತ್ರವಲ್ಲ, ನಮ್ಮ ಬದುಕಿನಲ್ಲಿ ಎಲ್ಲರೂ ಮೋಸ ಮಾಡಿ ನಮಗೆ ಕೇಸ್ ಹಾಕಿದರು. ಆ ಕೇಸಿನಲ್ಲಿ ನಮಗೆ ಆಸ್ತಿ ಬರೋದನ್ನು ತಡೆದು ನಿಲ್ಲಿಸಿದರು. ನಾವು ಯಾರ ಬಳಿನಲ್ಲಿ ಹೋಗಲಿಲ್ಲಪ್ಪ, ನಾವು ಯೇಸು ಸ್ವಾಮಿ ಬಳಿನಲ್ಲಿ ಹೋಗಿದ್ದೀವಿ. ಆತನನ್ನು ನಾವು ನಂಬಿದ್ದೀವಿ. ಆ ನಂಬಿದ ಅದೇ ವರ್ಷದಲ್ಲಿ ಕೋರ್ಟ್ನಲ್ಲಿ ದೇವರು ನನಗೆ ಛಾಯ ಕೊಟ್ಟರಪ್ಪ. ಆ ಕೋರ್ಟ್ನಲ್ಲಿ ಒಂದು ದೊಡ್ಡ ಬಿಡುಗಡೆ ಕೊಟ್ಟರು. ಇವತ್ತು ಆ ಆಸ್ತಿಯನ್ನು ಅನುಭವಿಸುವ ಹಾಗೆ ದೇವರು ಸಹಾಯ ಮಾಡಿದ. ನಿಮ್ಮಪ್ಪ ಇದ್ದಾನಲ್ಲ, ಬಹಳ ಕುಡಿತಾ ಇದ್ದ. ಎಷ್ಟು ಕುಡಿತಾ ಇದ್ದ ಗೊತ್ತಾ? ರಾತ್ರಿಯಲ್ಲೆಲ್ಲ ನಮ್ಮನ್ನು ಹೊಡಿತಾ ಇದ್ದ. ಮನೆಯಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ದೇವರ ಸನ್ನಿಧಾನದಲ್ಲಿ ನಾನು ಯೇಸು ಸ್ವಾಮಿ ಶುಭವಾರ್ತೆಯನ್ನು ಕೇಳಿ ದೇವರ ಮನೆಗೆ ನಾನು ಹೋದೆ. ಆ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ನನ್ನ ನುಡಿಯನ್ನು ನೋಡಿ ನಿಮ್ಮಪ್ಪ ಕುಡಿಯೋದನ್ನು ಬಿಟ್ಟ. ಇವತ್ತು ದೇವರ ಕಡೆಗೆ ಆತನು ದೃಢವಾಗಿದ್ದಾನೆ. ಅವತ್ತಿನಿಂದ ಕುಡಿಯೋದನ್ನು ಬಿಟ್ಟ. ಇವತ್ತು ದೇವರು ನಮ್ಮ ಕುಟುಂಬವನ್ನು ಸಮಾಧಾನದ ಒಂದು ಶಾಂತಿಯ ನಿವಾಸವನ್ನಾಗಿ ಮಾಡಿದಾನಪ್ಪ. ಇವತ್ತು ದೇವರ ಸಮ್ಮುಖದಲ್ಲಿ ನೀನು ಇಂಜಿನಿಯರ್ ಆಗಿದೆಯಾ, ನೀನು ಡಾಕ್ಟರ್ ಆಗಿದೆಯಾ, ನೀನು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದೆಯಾ, ಒಳ್ಳೆ ಗಾಡಿ ತೆಗೆದುಕೊಂಡಿದೆಯಾ, ಒಳ್ಳೆ ರೀತಿಯಲ್ಲಿ ನೀನು ಬದುಕಿದೆಯಾ ಅಂದರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನನ್ನ ಏಸಪ್ಪ. ನನ್ನ ಏಸಪ್ಪ. ಹೇಳಿ ನೋಡೋಣ, ಒಂದು 5 ಸಾರಿ ಹೇಳ್ರಿ. ನಿಮಗೆ ದೇವರು ಉಪಕಾರ ಮಾಡಿದರೆ ಹೇಳ್ರಿ ಒಂದು 5 ಸಾರಿ. ನನ್ನ ಏಸಪ್ಪ, ನನ್ನ ಏಸಪ್ಪ, ನನ್ನ ಇಂಥ ಪ್ರೀತಿಯ ಮಾತುಗಳನ್ನು, ದೇವರು ಮಾಡಿದ ಕೃತಜ್ಞತೆಯನ್ನು ತನ್ನ ಮಕ್ಕಳ ಮಧ್ಯದಲ್ಲಿ ಹೇಳಿದರೆ ಯೇಸು ಸ್ವಾಮಿಗೆ ಬಿಟ್ಟು ಹೋಗ್ತಾರೆ ನಮ್ಮ ಅವರು? ಚಾನ್ಸಸ್ ಇದೆಯಾ? ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆ ಯೆಹೋಶುವನು ಅಲ್ಲಿ 12 ಕಲ್ಲುಗಳನ್ನು ಇಟ್ಟನೆಂಬುದಾಗಿ 4ನೇ ಅಧ್ಯಾಯ ಯೆಹೋಶುವನ ಪ್ರವಾದನೆ ಗ್ರಂಥದಲ್ಲಿ 21ನೇ ವಚನ ಮಾತ್ರ ಓದಿಕೊಂಡು ದೇವರ ನಾಮವನ್ನು ನಾವು ಘನಪಡಿಸೋಣ. 4ನೇ ಅಧ್ಯಾಯದ 21ನೇ ವಚನ ಕೇಳಿಸಿಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್. ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ ಇಸ್ರಾಯೇಲರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದಿದ್ದಕ್ಕಾಗಿ ಎಂದು ಹೇಳಿರಿ. ಹಲ್ಲೆಲೂಯಾ. ಮಕ್ಕಳಿಗೆ ಏನನ್ನು ಹೇಳಬೇಕಮ್ಮ? ದೇವರು ಮಾಡಿದಂಥ ಉಪಕಾರವನ್ನು ಹೇಳಬೇಕು. ದೇವರು ಮಾಡಿದಂಥ ಆ ಕರುಣೆಯನ್ನು ದೇವರ ಸನ್ನಿಧಾನದಲ್ಲಿ ನಮ್ಮ ಮಕ್ಕಳಿಗೆ ಹೇಳಬೇಕು. ಇಲ್ಲಿ ಮುದುಕರಂತ ಬರೆಯಲ್ಪಟ್ಟಿದೆಯಾ? ಯಾರಿಗೆ ಹೇಳಬೇಕಂತೆ? ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೋ, ಎಷ್ಟು ಜನ ದೇವರ ಸನ್ನಿಧಾನದಲ್ಲಿ ಇವತ್ತು ಬರಲಿಲ್ಲವೋ? ನಾನು ಬಹಳ ಜನಕ್ಕೆ ದೀಕ್ಷಾಸ್ಥಾನ ಕೊಟ್ಟಿದ್ದೇನೆ. ಇದೇ ಸಭೆಯಲ್ಲಿ ದೀಕ್ಷಾಸ್ಥಾನ ಕೊಟ್ಟಿದ್ದೇನೆ. ಅವರು ಕಿವಿನಲ್ಲಿ ರಿಂಗ್ ಹಾಕ್ಕೊಂಡು ಓಡಾಡ್ತಿರ್ತಾರೆ, 2 ಕಿವಿನಲ್ಲಿ ಹಾಕ್ಕೊಂಡು ಓಡ್ತಿರ್ತಾರೆ, ಹೇರ್ ಸ್ಟೈಲನ್ನು ತುಂಬ ಉದ್ದ ಬಿಟ್ಕೊಂಡು ಹೋಗಿರ್ತಾರೆ, ಬ್ಯಾಪ್ಟಿಸಮ್ ತೆಗೆದುಕೊಂಡಿರ್ತಾರೆ. ಒಂದು ಸಾರಿ ಯಾಕೋ ಹಿಂಗೆ ಹಾಕ್ಕೊಂಡಿದ್ಯಾ ಅಂದರೆ ದೇವ್ರ ಚರ್ಚೆಗೆ ಬರಲ್ಲ ಅವರು. ಯಾಕೆ ಗೊತ್ತಾ? ನಮ್ಮ ಮನೆಯಲ್ಲಿ ನಾವು ದೇವರ ವಿಷಯಕ್ಕಿಂತ ಹೆಚ್ಚಾಗಿ ಟಿವಿನ ನೋಡ್ತೇವೆ, ಹೆಚ್ಚಾಗಿ ಸೀರಿಯಲ್ಸ್ಗಳನ್ನು ನೋಡ್ತೇವೆ, ಹೆಚ್ಚಾಗಿ ಲೋಕದ ಕಾರ್ಯಗಳನ್ನೇ ಮಾತಾಡ್ತೇವೆ. ಇವತ್ತಿನಿಂದ ದೇವ ಮಕ್ಕಳೇ, ನೀನು ಎಂಥ ಪರಿಸ್ಥಿತಿನಲ್ಲಿ ದೇವರನ್ನು ನಂಬಿದೆ, ದೇವರು ಇವತ್ತು ಎಂಥ ಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾನೆ. ಅದರ ಜ್ಞಾಪಕವನ್ನು ಯಾರಿಗೆ ಹೇಳಬೇಕು? ಯಾರ ಮಕ್ಕಳಿಗೆ? ನನ್ನ ಮಕ್ಕಳಿಗೆ. ಎದೆ ತಟ್ಕೊಂಡು ಹೇಳ್ರಿ, ಯಾರ ಮಕ್ಕಳಿಗೆ ಹೇಳಬೇಕು? ಹೇಳ್ರಿ, ನನ್ನ ಮಕ್ಕಳಿಗೆ ನಾನು ಹೇಳಬೇಕು. ಅದಕ್ಕೆ ಯೆಹೋಶುವನು ಯಾಕೆ ದೇವರ ಸನ್ನಿಧಾನದಲ್ಲಿ, ದೇವರ ಸಮಕ್ಷಮದಲ್ಲಿ ಆ ಕಾನೂನನ್ನು ಪ್ರವೇಶಿಸಿ ಭಯಂಕರ ಹರ್ಷೋದ್ಗಾರದಿಂದ ಹೇಳ್ತಾರೆ ಇಸ್ರೇಲರನ್ನು ಕುರಿತು ಹೇಳುವಾಗ, ಇಸ್ರೇಲರೇ, ನೀವು ಯಾರನ್ನು ಬೇಕಾದರೂ ಆರಾಧನೆ ಮಾಡಿಕೊಳ್ಳ್ರಿ,
ನೀವು ಯಾವ ದೇವರನ್ನು ಬೇಕಾದರೂ ಅಂಗೀಕಾರ ಮಾಡಿಕೊಳ್ರಿ, ಯಾವ ಲೋಕದ ಸಂಗತಿಗಳಲ್ಲಿ ಬೇಕಾದರೂ ಬಿದ್ದು ಹೋಗ್ರಿ, ಆದರೆ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು ಯೆಹೋವನನ್ನೇ ಸೇವಿಸುತ್ತೇವೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ಅವನಲ್ಲಿ ಎಷ್ಟು ಉತ್ಕಟವಾದ ಇಚ್ಛೆ ಇತ್ತು, ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಿದನು, ಯಾವ ರೀತಿಯಾಗಿ ದೇವ ಸನ್ನಿಧಾನದಲ್ಲಿ ಸ್ಥಿರಪಡಿಸಿದನು. ಆತ್ಮೀಯ ದೇವಚಂದ್ರೆ, ನನ್ನನ್ನು ಗಮನಿಸಿರಿ. ಯೇಸುವಿನ ನಾಮದಲ್ಲಿ, ಕರ್ತನ ಸನ್ನಿಧಾನದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಮೇಲುಗಳನ್ನು ಪ್ರತಿದಿನ ನಿಮ್ಮ ಮಕ್ಕಳ ಜ್ಞಾಪಕಕ್ಕೆ ತೆಗೆದುಕೊಂಡು ಬನ್ನಿರಿ. ನಿಮ್ಮ ಮಕ್ಕಳನ್ನು ಆಗ ನೋಡ್ರಿ, ಕೇವಲ 1 ಮಂತಲ್ಲಿ 30 days, 1 ತಿಂಗಳು ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುತ್ತಾ, ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರನ್ನು ಮಹಿಮೆ ಪಡಿಸುತ್ತಾ, ದೇವರ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳ ಮಧ್ಯದಲ್ಲಿ ನಮ್ಮ ಪರಿಸ್ಥಿತಿ ಹೀಗಿತ್ತು, ನಮ್ಮ ಪರಿಸ್ಥಿತಿ ಹೀಗಿತ್ತು, ನಮ್ಮ ಪರಿಸ್ಥಿತಿ ಹೀಗಿತ್ತು, ದೇವರು ಹೀಗೆಲ್ಲ ಮಾಡಿದರು, ಇವತ್ತು ನಾವು ಸುಖಕವಾಗಿ ಇರಿದ್ದೇವೆ, ನಮಗೆ ನಿದ್ದೆ ಬರ್ತಿರಲಿಲ್ಲ, ಮಾಟ ಮಂತ್ರದಲ್ಲಿ ನಾವು ಇದ್ದೀವಿ, ಅನೇಕ ಶಾಪಗಳು ನಮ್ಮನ್ನು ಕಾಡ್ತಾ ಇದ್ದು, ತಲೆಮಾರುಗಳಿಂದ ನಮ್ಮ ಜೀವಿತದಲ್ಲಿ ಹೀಗೆ ಬದುಕ್ತೇವೆ ಗೊತ್ತಿಲ್ಲ, ಇದಕ್ಕೆಲ್ಲ ಕಾರಣ ಯೇಸು, ಇದಕ್ಕೆಲ್ಲ ಕಾರಣ ಯೇಸು, ಇದಕ್ಕೆಲ್ಲ ಕಾರಣ ಯೇಸು, ಇದಕ್ಕೆಲ್ಲ ಕಾರಣ ಯೇಸು. ಅಂದರೆ ಅಷ್ಟು ದೊಡ್ಡ ದೇವರ ನಮ್ಮ ದೇವರು, ಅಷ್ಟು ಮಹಿಮೆಯಾದ ದೇವರ ನಮ್ಮ ದೇವರು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅವರು ನಿಮ್ಮ ದೇವರಾಗಿರುವಂಥ ಕರ್ತನನ್ನೇ ಅವರು ಆರಾಧಿಸೋದಕ್ಕೆ ಸಿದ್ಧ ಮಾಡ್ತಾರೆ. ಆತ್ಮೀಯ ದೇವಜನರೇ, ಅದಕ್ಕಾಗಿಯೇ ಬೈಬಲಲ್ಲಿ 44ನೇ ಕೀರ್ತನೆಯ 1ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. 44ನೇ ಕೀರ್ತನೆ 1ನೇ ವಚನ. ಸ್ತೋತ್ರ. ದೇವರೇ ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ತಿಳಿಸಿದ್ರಂತೆ? ಯಾರ ವಿಷಯ ತಿಳಿಸಿದ್ರಂತೆ? ಪೂರ್ವಿಕರ ವಿಷಯ. ದೇವರು ಮಾಡಿದಂಥ ಕಾರ್ಯಗಳನ್ನು ಯಾರು ತಿಳಿಸಿದ್ರಂತೆ? ಪಿತೃಗಳಂದ್ರೆ ಯಾರು? ಅಪ್ಪ ಅಮ್ಮ. ಕನ್ನಡದಲ್ಲಿ ಪಿತೃಗಳಂದ್ರೆ ಯಾರು? ಯಾರಿಗೆ ತಿಳಿಸಿದ್ರಂತೆ? ತಮ್ಮ ಮಕ್ಕಳಿಗೆ ತಿಳಿಸಿದ್ರಂತೆ. ಇವತ್ತು ದೇವರಾತ್ಮನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿನೂ ಸದಾ ದ್ವೇಷ ಹುಟ್ಟಿಸುವಂಥ ಮಾತುಗಳು ನಿಮ್ಮ ಬಾಯಿನಲ್ಲಿ ಬರಬಾರ್ದು. ಸಂಬಂಧಗಳನ್ನು ಮುರಿಯುವಂಥ ಮಾತುಗಳು ನಿಮ್ಮ ಮಧ್ಯದಲ್ಲಿ ಬರಬಾರ್ದು. ಯಾಕೆ ನಮ್ಮ ಸಂಬಂಧಿಕರು ದೇವರ ಕಡೆಗೆ ತಿರುಗೋದಿಲ್ಲ ಅಂದರೆ ಒಂದೇ ಒಂದು ಕಾರಣ, ಇವರ ಜೀವಿತದಲ್ಲಿ ಇವರೇ ಸರಿಯಿಲ್ಲ. ಕಂಡಾರದೆಲ್ಲ ಮಾತಾಡ್ತಾರೆ. ಇವ್ರ ದೇವ್ರು ಇದನ್ನೇ ಹೇಳ್ಕೊಟ್ಟಿದ್ದಾರಾ? ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಅನ್ಯ ಜನರು ಒಂದು ವೇಳೆ ದೇವರಿಗೆ ಎಷ್ಟು ಭಯ ಪಡ್ತಾರಂದರೆ, ಯಾಕೆ ಬಿಡಮ್ಮ, ಅವ್ರ ಸವಾಸ ನಮಗೆ ಯಾಕೆ, ಅವ್ರ ಮಾತೆಲ್ಲ ನಾವು ಮಾತಾಡಬಾರ್ದು, ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಿದ್ದನ್ನು ಕೇಳಿದ್ದೇನೆ. ಆದರೆ ದೇವರನ್ನು ಆರಾಧಿಸುವಂಥ ದೇವ ಮಕ್ಕಳು, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಬಿಡು, ಆ ಎಮ್ಮ ಹಾಗೆ ಬಿಡು, ಈ ಎಮ್ಮ ಹಾಗೆ ಬಿಡು. ಮಹಾದೇವರ ಕೃಪೆ. ಆದರೂ ಸದಾ ಯೇಸು ಸ್ವಾಮಿ ಅವರನ್ನು ರಕ್ಷಣೆ ಮಾಡಿದ್ದಾನೆ. ಅವ್ರ ಕುಟುಂಬದವರು ಇವತ್ತು ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಕೃಪೆ ಹೆಚ್ಚುತ್ತಾ ಹೋಗ್ತಾ ಇದೆ. ಎಲ್ಲಿ ಪಾಪ ಹೆಚ್ಚಾಗ್ತದೋ ಅಲ್ಲಿ ಕೃಪೆ ಏನಾಗುತ್ತೆ? ಯಾಕೆ ಅಂದರೆ ಇವತ್ತಲ್ಲ ನಾಳೆ ನನ್ನ ಕಡೆಗೆ ಇವರು ತಿರುಗ್ತಾರಂತ ದೇವ್ರ ಕೃಪೆಯನ್ನು ತೋರಿಸ್ತಾ ಬರ್ತಾ ಇರ್ತಾರೆ ಅಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ಮಕ್ಕಳು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಅವರ ತಂದೆ, ಅವರ ತಾತ, ಅವರ ಮುತ್ತಾತ ಅವರ ಜೀವಿತದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ನಮ್ಮ ತಂದೆ ನನಗೆ ತಿಳಿಸ್ತಾ ಇದ್ದ ಅಂತ. ಇವತ್ತು ನಿಮ್ಮ ತಂದೆ ಎಂದರು ನಿಮಗೆ ಹೇಳುವಷ್ಟು ಯೇಸು ಸ್ವಾಮಿಯನ್ನು ಅವರು ಅಂಗೀಕಾರ ಮಾಡಿಕೊಳ್ಳಲಿಲ್ಲ. ಆದರೆ ಇವತ್ತು ನಮ್ಮನ್ನು ತಂದೆ ತಾಯಿಯನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ. ನಮ್ಮ ಸಂತತಿಗಾದರೂ ಸಹ ದೇವರು ಮಾಡಿದಂಥ ಉಪಕಾರಗಳನ್ನು ನಾವು ಹೇಳುತ್ತಾ ಹೋಗಬೇಕು. ಪ್ರೀತಿಯುಳ್ಳ ದೇವಜನರೇ, ಹೇಳುತ್ತಾ ಹೋಗಬೇಕು. ನಮ್ಮ ಸಭೆ, ನಮ್ಮ ಮನೆ, ನಮ್ಮ ಮಾಡುವಂಥ ಪ್ರಯತ್ನಗಳೆಲ್ಲವೂ ಸದಾ ಆಶೀರ್ವಾದಕರವಾಗಿರಬೇಕಂದ್ರೆ ನಿನ್ನ ಬದುಕಿನಲ್ಲಿ ದೇವನಾಕೆ ಸ್ತೋತ್ರವಾಗಲಿ. ಪ್ರತಿದಿನವೂ ಸದಾ ಕೃತಜ್ಞತಾ ಸ್ತುತಿ ಆರಾಧನೆ
ಇವು 3 ಸದಾ ನಾವು ದಾವೀದನಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಕೃತಜ್ಞತೆ, ಸ್ತುತಿ, ಆರಾಧನೆ. ಯಾರಲ್ಲಿ ನೋಡ್ತೇವೆ? ದಾವೀದನಲ್ಲಿ ನೋಡ್ತೇವೆ. ಆ ದಾವೀದನಿಗೆ ದೇವರು ಹೇಳ್ತಾನೆ, ದಾವೀದ ತಪ್ಪು ಮಾಡ್ದ, ಪಾಪ ಮಾಡ್ದ. ಪ್ರಶ್ನೆ ಮಾಡಿ ಜನರು ಕೇಳ್ಬೋದು, ಅಂಥ ಪಾಪಿಗೆ ಹೆಂಗೆ ನನ್ನ ಹೃದಯವನ್ನು ಒಪ್ಪುವ ಮನುಷ್ಯ ಆತನ ಆಗ್ತಾನೆ? ದೇವರಿಗೆ ಕಣ್ಣಿಲ್ವಾ? ಅವನು ಮಾಡಿದ ತಪ್ಪು ಕಾಣಲ್ವಾ? ಅವನಿಂಥ ಮೋಸಗಾರ, ಇನ್ನೊಬ್ಬರ ಹೆಂಡತಿ ವಿಷಯದಲ್ಲಿ ಅವನು ಪ್ರಾಣ ಹತ್ಯೆಯ ಅಪರಾಧವನ್ನು ಹೊತ್ತುಕೊಂಡಂಥ ಆ ವ್ಯಕ್ತಿ, ಅವನಿಗೆ ದೇವರು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಈತನು ನನಗೆ ಒಪ್ಪುವ ಮನುಷ್ಯನು, ಈತನು ನನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತಾನಂತೆ. ಹಲ್ಲೆಲೂಯಾ. ಹಾಗಂತ ಹೇಳಿ ತಪ್ಪು ಪಾಪ ಮಾಡಿಬಿಟ್ಟು ದೇವರಿಗೆ ಸ್ತೋತ್ರವಾಗಲಿ, ನಾವು ಹೀಗೆ ಪಾಪದಲ್ಲಿ ಮುಂದುವರಬೇಕೆಂಬುದು ಅದರ ಪ್ರಾಮುಖ್ಯತೆ ಅಲ್ಲ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಆತನು ಆ ರೀತಿಯಾದಂಥ ಪರಿಸ್ಥಿತಿ ಒಂದು ವೇಳೆ ಆತನ ಚಿತ್ರದಲ್ಲಿ ಬಂದಿರುವುದಾದರೂ ಸಹ ಅವನ ಜೀವಿತವನ್ನು ನೀವು ಹತ್ತಿರದಿಂದ ಗಮನಿಸುವಾಗ ಪ್ರತಿಯೊಂದು ಕಾರ್ಯಗಳನ್ನು, ಪ್ರತಿಯೊಂದು ಯುದ್ಧಗಳನ್ನು, ಪ್ರತಿಯೊಂದು ಪ್ರಯತ್ನಗಳು ಮಾಡುವಂಥ ಸಂದರ್ಭದಲ್ಲಿ ದೇವರ ಚಿತ್ತವನ್ನು ಆತನು ಕೇಳ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತವನ್ನು ಆತನು ಕೇಳ್ತಾ ಇದ್ದ. ಅದಕ್ಕೆ ಆತನು ಸ್ತುತಿ, ಕೃತಜ್ಞತೆ, ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿದ್ದರಿಂದಲೇ 40 ವರ್ಷಗಳ ಕಾಲ ಅವನ ಸಿಂಹಾಸನವನ್ನು ದೇವರು ಸ್ಥಿರಪಡಿಸಿದನು. ಅಷ್ಟು ಮಾತ್ರವಲ್ಲ, ಈಗಲೂ ಸಹ 2024 ವರ್ಷ ಆಯಿತು ಯೇಸು ಸ್ವಾಮಿ ಬಂದ ನಂತರ. ಅದರ ಹಿಂದೆ ಕ್ರಿಸ್ತ ಪೂರ್ವದಲ್ಲಿ ನಾವು ನೋಡುತ್ತೇವೆ, ಸಾವಿರಾರು ವರ್ಷಗಳು ಕಳೆದು ಹೋಯಿತು. ದಾವೀದನು ಸಿಂಹಾಸನ ಏರಿ ಇವತ್ತು ಸದಾ ಆತನ ಸಿಂಹಾಸನವನ್ನು ದೇವರು ಸ್ಥಿರವಾಗಿ ಇಟ್ಟಿದ್ದಾನೆ, ಸ್ಥಿರವಾಗಿ ಇಟ್ಟಿದ್ದಾನೆ. ನಿನ್ನ ಮನೆಯಲ್ಲಿ ಇವತ್ತಿನಿಂದ ದ್ವೇಷ ಹುಟ್ಟಿಸುವ ಮಾತುಗಳು ಬರಬಾರದು. ದೇವರು ಮಾಡಿದಂಥ ಅದ್ಭುತಗಳ ವಿಷಯಗಳಲ್ಲಿ ಮಾತನಾಡಬೇಕು. 78ನೇ ಕೀರ್ತನೆಯಲ್ಲಿ 4ನೇ ವಚನದಿಂದ 8ನೇ ವಚನ ತನಕ ಭಾಳ ಅದ್ಭುತವಾದಂಥ ಅಮೂಲ್ಯವಾದ ಮಾತನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ಆ ಕೀರ್ತನೆಯನ್ನು ಓದಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋವನ ಘನತೆಯನ್ನು, ಎಲ್ಲರೂ ಹೇಳ್ರಿ, ಯೆಹೋವನ ಘನತೆಯನ್ನು. ಸೋನಿಕಾ ಹೇಳುವಾಗ ನೀವು ಹೇಳಿ, ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸಬೇಕು. ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇದರಿಂದ ಅವು ಮುಂದಿನ ತಲೆಯವರೆಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಇಟ್ಟು ನನ್ನ ಆಜ್ಞೆಗಳನ್ನು ಕೈಗೊಂಡಾರು. ವಾವ್, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇದು ದೇವರ ಒಂದು ದಾಹ. ದೇವರು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು, ನಮ್ಮ ಮರಿ ಮಕ್ಕಳನ್ನು, ನಮ್ಮ ತಲೆಮಾರುಗಳು ಇರುವಂಥ ಆ ಸಂತತಿಯನ್ನು ದೇವರಿಗಾಗಿ ಪ್ರತಿಷ್ಠೆಯಾದ ಸಂತತಿಯಾಗಿ ಮಾರ್ಪಡಿಸಬೇಕಂದ್ರೆ ನಮ್ಮ ದೇವರ ಅದ್ಭುತ ಕಾರ್ಯಗಳನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಬೇಕು. ನಮ್ಮ ಮುಂದಣ ಸಂತತಿಯವರಿಗೆ ನಾವು ತಿಳಿಸಬೇಕು. ಇವತ್ತು ಸದಾ ನಾನು ನೆನೆಸ್ತೇನೆ, ಯೇಸುವಿನ ನಾಮದಲ್ಲಿ ಕಾಲಿಡುವುದಕ್ಕೆ 1 ಅಡಿ ಜಾಗ ಇಲ್ಲದೆ ಇರುವಂಥ ನನ್ನ ಬದುಕಿನಲ್ಲಿ, ಒಂದು ತಿಂಗಳಿಗೆ 50 ರೂಪಾಯಿ ಬಾಡಿಗೆ ಕಟ್ಟೋದಕ್ಕೂ ಇಲ್ಲದೆ ಇರುವಂಥ ಒಂದು ಸ್ಥಿತಿಗತಿಗಳಲ್ಲಿ, ಹೊತ್ಕೊಳ್ಳೋದಕ್ಕೆ ಒಂದು ಬೆಡ್ ಕವರ್ ಇಲ್ಲದೆ, ಅಡುಗೆ ಮಾಡೋದಕ್ಕೆ ಒಂದು ಸಿಲ್ವರ್ ಪಾತ್ರೆ ಇಲ್ಲದೆ
ನನ್ನ ಜೀವಿತದಲ್ಲಿ ಅಷ್ಟು ಕಠೋರವಾದಂಥ ಪರಿಸ್ಥಿತಿನಲ್ಲಿ ನಾನು ದೇವರ ಸನ್ನಿಧಿ ಸೇವೆಗೋಸ್ಕರವಾಗಿ ಬಂದೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಸದಾ ನನ್ನ ಮಕ್ಕಳಿಗೆ ನಾನು ಹೇಳುವಂಥ ಸಂಗತಿಯನ್ನು ಗೊತ್ತಾ, ನಮಗೆ ಯಾರೂ ಬೇಕಾಗಿಲ್ಲ, ನಮಗೆ ಯಾವ ವಿಧವಾದಂಥ ಬಿಸ್ನೆಸ್ಸು ಬೇಕಾಗಿಲ್ಲ, ನಮಗೆ ಯಾವ ವಿಧವಾದಂಥ ಸಿರಿ ಸಂಪತ್ತು ನಮಗೆ ಬೇಕಾಗಿಲ್ಲ. ನಮ್ಮ ಐಶ್ವರ್ಯನೇ ಏಸಯ್ಯ. ಆತನಿಗಿಂತ ಶ್ರೀಮಂತನು ಯಾರೂ ಇಲ್ಲ. ನಾವು ಮನೆ ಮಂದಿ ಎಲ್ಲ ಸೇರಿ ನಾವು ಕರ್ತನಿಗಾಗಿ ಬದುಕಬೇಕಷ್ಟೇ. ಏನು ಕಡಿಮೆ ಮಾಡಿದ್ದಾನೆ ದೇವರು ನಮಗೆ? ಇವತ್ತು ಸದಾ ಕಳವಳ ಪಡ್ತಾ ಇರ್ತಾರೆ. ಪ್ರೀತಿಯ ದೇವಜನರೇ, ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನನ್ನ ದೇವರು ಈ ತನಕವೂ ಸದಾ ಯಾರ ಬಳಿನಲ್ಲೂ ಸಹ ನಾವು ಕೈ ಚಾಚದ ಹಾಗೆ ದೇವರ ಮಹಾಕೃಪೆಯಿಂದ ನಮ್ಮನ್ನು ಇದುವರೆಗೆ ನಡೆಸಿಕೊಂಡು ಬಂದಿದ್ದಾನೆ. ನಮ್ಮ ಪರಿಸ್ಥಿತಿಗಳನ್ನು ನಾವು ನೆನೆಸುವಂಥ ಸಂದರ್ಭದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಇಷ್ಟು ರೀತಿಯಾಗಿ ನಾವು ಬದುಕುತ್ತೇವೆ ಎಂಬುದಾಗಿ ನಾವು ನೆನೆಸೋದಕ್ಕೆ ಅಸಾಧ್ಯವಾದಂಥ ಸಂಗತಿ. ಆತ್ಮೀಯ ದೇವಜನರೇ, ಆ ಪೂರ್ವಿಕರಿಗೆ ದೇವರು ಹೇಳುವಂಥ ಸಂಗತಿಯನ್ನು ಗೊತ್ತಾ? ದೇವರು ಮಾಡಿದಂಥ ಅದ್ಭುತಗಳನ್ನು ಹೇಳ್ರಿ ಅಂತ. ಪ್ರತಿದಿನ ದಿನಕ್ಕೆ ಸ್ತೋತ್ರವಾಗಲಿ, ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರಬೇಕು. ಯಾವ ವಾತಾವರಣ ಇರಬೇಕು? ನಮ್ಮ ಮನೆಯಲ್ಲಿ ನರಕದ ವಾತಾವರಣ ಇರಬಾರ್ದು. ನಮ್ಮ ಮನೆಯನ್ನು ನಾವೇ ನರಕವಾಗಿ ಮಾರ್ಪಡಿಸ್ಕೊಳ್ತೇವೆ. ಇಲ್ಲ ಸಲ್ಲದ ಕ್ರಿಯೆಗಳನ್ನು ನಮ್ಮ ಮನೆಯಲ್ಲಿ ನಾವೇ ಗ್ರಹಿಸಿಕೊಳ್ಳುತ್ತೇವೆ. ಇಲ್ಲ ಸಲ್ಲದ ಆಲೋಚನೆಗಳನ್ನು, ಇಲ್ಲ ಸಲ್ಲದಾಗಿರುವಂಥ ಕ್ರಿಯೆಗಳನ್ನು ನಮ್ಮ ಮನೆಯಲ್ಲಿ ನಾವು ಬರಮಾಡಿಕೊಂಡು ನಮ್ಮ ಸಮಾಧಾನ, ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತೇವೆ. ಹಗಲೆಲ್ಲ ಮಾತಾಡ್ತಾರ್ರಿ ಬೇರೆಯವರ ವಿಷಯ, 10 ನಿಮಿಷ ಯಾರೂ ಮಾತಾಡಲ್ಲ ದೇವರ ವಿಷಯ. ಮಾತಾಡ್ತೀರಾ? 10 ನಿಮಿಷ ಮಾತಾಡಲ್ಲ ಬ್ರದರ್. ಊರವ್ರದ್ದೆಲ್ಲ ಮಾತಾಡ್ತಾರೆ. ಆ ಮೊಬೈಲ್ ಯಾಕೆ ಸಿಕ್ಕಿದೆಯೋ ಅವ್ನಿಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ದೇವರನ್ನು ನಂಬದೇ ಇರುವಂಥ ಸಂದರ್ಭದಲ್ಲಿ ಬರಿಗೈನಲ್ಲಿ ದೇವಸ್ಥಾನ ಸುತ್ತುತ್ತಾ ಇದ್ರು. ದೇವರೇ ಕಾಪಾಡಪ್ಪ 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 ಅಂತ. ಈಗ ಆ ಮೊಬೈಲ್ ಹಿಡ್ಕೊಂಡು ಊರೆಲ್ಲ ಸುತ್ತುತ್ತಾರೆ. ಊರೆಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ಏನಕ್ಕೆ ಹಾಕೊಂಡು ಬರ್ತಾರೆ ಅಂದರೆ, ಯಾರ ಮನೆ ಹಾಳು ಮಾಡಲಿ, ಯಾರ ಮನೆಯಲ್ಲಿ ಏನು ನಡೀತಾ ಇದೆ, ಅವ್ರ ಮನೇಲಿ ಯಾವ ದೋಸೆ ಮಾಡ್ತಿದ್ದಾರೆ, ರವೆ ದೋಸೆನಾ, ಬಿಸಿಬೇಳೆ ದೋಸೆನಾ, ಯಾವ ದೋಸೆನಾ, ಯಾವ ಹಿಟ್ಟು ಮಾಡಿದ್ದಾರೆ. ಅಮ್ಮ, ಎಲ್ಲರ ಮನೆ ದೋಸೆ ತೂತೆ, ನಮ್ಮನೆ ತವಾನೇ ತೂತು. ಅವ್ರ ವಿಷಯ ಯಾಕಮ್ಮ? ನಮ್ಮಪ್ಪ ಎಷ್ಟು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಹಲ್ಲೆಲೂಯ. ನಮ್ಮ ಮನೆಯನ್ನು ನೋಡುವಂಥವರು ಯೇಸುವನ್ನು ನೋಡಬೇಕು. ಹಲ್ಲೆಲೂಯ. ನಮ್ಮ ಮಕ್ಕಳನ್ನು ನೋಡುವಂಥವರು ಯೇಸುವಿನ ಪ್ರೀತಿಯನ್ನು ಅರಿತುಕೊಳ್ಳಬೇಕು. ಹುಟ್ಟಿದರೆ ಅಂಥ ಮಕ್ಕಳು ಹುಟ್ಟಬೇಕು. ಅದಕ್ಕೆ ಕಾರಣ ಯಾರು ಗೊತ್ತಾ? ನಾವೇ. ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗಲಿ, ನಮ್ಮ ಮೂಲ ಪಿತೃಗಳು ನೀನು ಮಾಡಿದಂಥ ಅದ್ಭುತಗಳನ್ನು ನಮಗೆ ತಿಳಿಯಪಡಿಸಿದರು ಅಂತ. ದಿನಕ್ಕೆ ಸ್ತೋತ್ರವಾಗಲಿ. ನಮ್ಮ ಪೂರ್ವಿಕರಿಗೆ 7 ವಿಶೇಷವಾದ ಹಬ್ಬಗಳಿದ್ವು. ಎಷ್ಟು? 7 ಹಬ್ಬಗಳಿದ್ವು. ಅದರಲ್ಲಿ 2 ಹಬ್ಬ ಮಾತ್ರ ಹೇಳ್ತೇನೆ. ಮೊದಲನೇದು ಪಸ್ಕ ಹಬ್ಬ, ಎರಡನೇದು ಹುಳಿ ರೊಟ್ಟಿನ ಹಬ್ಬ ಅಂತ, ಹುಳಿ ಹಿಟ್ಟಿನ ರೊಟ್ಟಿಯ ಹಬ್ಬ ಅಂತ. ಎರಡನ್ನು ಮಾತ್ರ ಹೇಳ್ತೇನೆ, ಟೈಮ್ ಇಲ್ಲದ ಕಾರಣ. ಪ್ರತಿ ವರ್ಷ ಮೊದಲನೇ ತಿಂಗಳಿನ 14ನೇ ದಿನದಂದು ಪಸ್ಕ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಯಾಕೆ ಆಚರಣೆ ಮಾಡ್ತಾ ಇದ್ರು ಯಾರು ಹೇಳ್ತೀರಾ? ಕೇಳಿ. ಆ ಮಕ್ಕಳು ಬಂದ್ಬಿಟ್ಟು ಪ್ರತಿ ವರ್ಷ ಈ ಪಸ್ಕ 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 ಅಂತಿದ್ದಾರಲ್ಲ, ಈ ಪಸ್ಕ ಅಂದ್ರೆ ಏನು? ನಮಗೆ ಪಿಸ್ತಾ ಅಂದರೆ ಗೊತ್ತು, ಈ ಪಸ್ಕ ಅಂದರೆ ಗೊತ್ತಿಲ್ಲಲ್ಲ. ನಿಮಗೇನಾದ್ರು ಗೊತ್ತಾ? ನಿಮ್ಮ ಮನೆಯಲ್ಲಿ ಪಸ್ಕ ಆಚರಣೆ ಯಾವತ್ತಾದ್ರೂ ಮಾಡಿದ್ದೀರಾ? ನಾಳೆ ಪಸ್ಕ ಹಬ್ಬ ಇರುವಂಥ ಮಾರನೇ ದಿನದಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋದರು ಅಂತ ಬೈಬಲಲ್ಲಿ ಓದಿದ್ದೀರಾ? ಸದ್ಯ ನಾನು ಪುಣ್ಯ ಮಾಡಿದೆ. ಹಲ್ಲೆಲೂಯ. ಆ ಮಕ್ಕಳು ಬಂದು, ಡ್ಯಾಡಿ ಇದೇನು ಪಸ್ಕ ಅಂತೀರಾ? ನಮಗೆ ಪಿಸ್ತಾ ಮಾತ್ರ ತಿಂದು ಗೊತ್ತು, ಇದು ಪಸ್ಕ ಅಂತೀರಂತ ಹೇಳಿದಾಗ, ಆ ಹಬ್ಬಗಳನ್ನು ಯಾಕೆ ಆಚರಣೆ ಮಾಡ್ತಾ ಇದ್ರು ಅಂದರೆ, ದೇವರು ಮಾಡಿದ ಅದ್ಭುತ ಆ ಕಾರ್ಯಗಳನ್ನು ಕೃತಜ್ಞತೆ ಸಲ್ಲಿಸೋದಕ್ಕಾಗಿಯೇ ಆ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು. ಆಗ ಆ ಪೂರ್ವಿಕರು ಮಕ್ಕಳನ್ನು ಕುಂಡ್ರಿಸ್ಕೊಂಡು ಇದನ್ನು ಹೇಳ್ತಾ ಇದ್ರಂತೆ, ಅಪ್ಪ, ನಾವು 430 ವರ್ಷಗಳ ಕಾಲ ಐಗುಪ್ತರ ದಾಸತ್ವದಲ್ಲಿ ನಾವು ಇದ್ವಿ, ಬಿಟ್ಟಿ ಕೆಲಸ ಮಾಡ್ತಾ ಇದ್ವಿ, ಬಿಟ್ಟಿ ಇಟ್ಟಿಗೆ ಮಾಡ್ತಾ ಇದ್ವಿ. ಅಯ್ಯೋ,
ನೀನು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ಪೂರ್ವಿಕರಿಗೆ, ನಮ್ಮ ಅಜ್ಜಿ ತಾತಂದರಿಗೆ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಹುಡ್ತಾ ಇದ್ರು. ಆ ಐಗುಪ್ತದ ಫರೋಹ ಇದಾನಲ್ಲ, ಹುಟ್ಟೋ ಚೊಚ್ಚಲ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ. ದಾದಿಯರು ಹುಟ್ಟಿದಂಥ ಮಕ್ಕಳು ಹೆಣ್ಣಾಗಿದ್ದರೆ ಉಳಿಸ್ಕೊಳ್ಬೇಕು, ಗಂಡಾಗಿದ್ದರೆ ಅವರನ್ನು ಸಂಹಾರ ಮಾಡಬೇಕು. ಅಂಥ ಒಂದು ಗೋಳಾಟದ ದಿನಗಳು. ಎಲ್ಲಿ ನೋಡಿದ್ರು ಸದಾ ಹುಟ್ಟಿದ ಮಕ್ಕಳನ್ನು ಸಂಹಾರ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿರುವಾಗ ನಮ್ಮ ಕಣ್ಣೀರನ್ನು ನೋಡಿ ಪರಲೋಕದ ದೇವರೇ ಇಳಿದು ಬಂದ. ಪರಲೋಕದ ದೇವರೇ ಇಳಿದು ಬಂದು ನಮ್ಮ ಕೂಗನ್ನು ಕೇಳಿ ಮೋಸೆ ಸಂಗಡ ದೇವರು ಮಾತನಾಡಿ, ಮೋಸೆ ಮೋಸೆ, ನನ್ನ ಜನರ ಕೂಗು ನನಗೆ ಕೇಳಲ್ಪಟ್ಟಿದೆ, ಅವರ ಕಣ್ಣೀರನ್ನು ನಾನು ನೋಡಿದ್ದೇನೆ, ಅವರನ್ನು ನಾನೇ ಬಂದು ಬೆಳೆಸುತ್ತೇನೆ ಎಂಬುದಾಗಿ ಹೇಳಿ ಮೋಸೆಗೆ ಒಂದು ಆಜ್ಞಾಪನೆ ಮಾಡಿದ. ಪರಿಶುದ್ಧವಾದ ನಿಷ್ಕಳಂಕವಾದಂಥ ಒಂದು ಕುರಿಮರಿಯನ್ನು ನೀನು ತೆಗೆದುಕೊಂಡು ಅದನ್ನು ವಧಿಸಬೇಕು. ಅದನ್ನು ವಧಿಸಿ ಆ ಪಸ್ಕಾ ಹಬ್ಬದ ಕುರಿಯ ರಕ್ತವನ್ನು ಯಾರ್ಯಾರ ಮನೆಯ ನಿಲುವು ಪಟ್ಟಿಗಳಿಗೆ ಪ್ರೋಕ್ಷಣೆ ಮಾಡ್ತಾರೋ ಆ ಇಸ್ರಾಯೇಲರ ಮನೆಗೆ ಸಂಹಾರ ದೂತನು ದಾಟಿ ಹೋಗುತ್ತಾನೆ. ದಾಟಿ ಹೋಗುವಂಥ ಸಂದರ್ಭದಲ್ಲಿ ಆ ಮನೆಯ ನಿಲುವು ಪಟ್ಟಿಗಳ ಮೇಲೆ ಯಜ್ಞದ ಕುರಿಮರಿಯ ರಕ್ತ ಪ್ರೋಕ್ಷಣೆಯಾಗಿರೋದರಿಂದ ಆ ಮನೆಯಲ್ಲಿ ಸಂಹಾರ ದೂತನು ಬರೋದಿಲ್ಲ. ಆ ಮನೆಗೆ ನಾನು ರಕ್ಷಣೆ ಕೊಡ್ತೇನೆ. ಯಾರ ಮನೆಯ ನಿಲುಪಟ್ಟಗಳಿಗೆ ಆ ರಕ್ತ ಪ್ರೋಕ್ಷಣೆ ಆಗಿರುವುದಿಲ್ಲವೋ ಅವರ ಮನೆಯ ಚೊಚ್ಚಲ ಮಕ್ಕಳನ್ನು ನಾನೇ ನಾಶಪಡಿಸ್ತೇನೆ ಎಂಬುದಾಗಿ ದೇವರು ಆಜ್ಞಾಪಿಸಿ, ಅವತ್ತು ಆ ಯಜ್ಞದ ಕುರಿಮರಿಯ ಆ ರಕ್ತವನ್ನು ನಿಲುಪಟ್ಟಿಗಳಿಗೂ ನಮ್ಮ ಮನೆಗಳಿಗೂ ಹಚ್ಚಿಕೊಂಡಂಥ ಸಂದರ್ಭದಲ್ಲಿ ಸಂಹಾರ ದೂತನು ನಮ್ಮ ಒಳಗಡೆ ಪ್ರವೇಶ ಮಾಡದೆ ಐಗುಪ್ತರ ಮನೆಗೆ ಹೋಗಿ ಅವರ ಚೊಚ್ಚಲ ಮಕ್ಕಳನ್ನು ನಾಶಪಡಿಸಿ, ಈ ಭಯಾನಕವಾದಂಥ ಈ ಕೃತ್ಯ ನಡೆದ ನಂತರವೇ ಫರೋಹನು, ನನ್ನ ದೇಶದಲ್ಲಿ ನೀವು ಇರಬೇಡ್ರಿ, ಈಗ ನೀವು ನನ್ನ ದೇಶವನ್ನು ಬಿಟ್ಟು ಹೋಗ್ರಿ ಎಂಬುದಾಗಿ ಹೇಳಿ ದೇವರೇ ಯುದ್ಧ ಮಾಡಿ ಆ ಮಕ್ಕಳನ್ನು ಮುಯ್ಯಿಗೆ ತೀರಿಸಿ ಆ ಯಜ್ಞದ ಕುರಿಯ ರಕ್ತದ ಮೂಲಕವಾಗಿ ನಮ್ಮ ಮನೆಗೆ ರಕ್ಷಣೆಯನ್ನು ಕೊಟ್ಟನು. ಅದಕ್ಕಾಗಿಯೇ ಈ ಪಸ್ಕಾ ಹಬ್ಬವನ್ನು ಪ್ರತಿ ವರ್ಷ ಮೊದಲನೇ ತಿಂಗಳು 14ನೇ ತಾರೀಕು ಇದನ್ನು ನಾವು ಮಾಡುತ್ತೇವೆ. ನಮ್ಮ ದೇವರು ಆ 40 ವರ್ಷದ ಬಾಂಡೇಜನ ಬಂಧನವನ್ನು ಆತನು ಬೆಳೆಸಿದ್ದಕ್ಕಾಗಿ ಈ ಹಬ್ಬವನ್ನು ನಾವು ಆಚರಿಸ್ತೇವೆ ಎಂಬುದಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಮಾತನ್ನು ಕೇಳಿದಂಥ ಯಾವ ಮಕ್ಕಳಿಗೆ ಪ್ರೀತಿ ಉಕ್ಕೋದಿಲ್ಲ ಹೇಳ್ರಿ ದೇವರ ಮೇಲೆ? ಅಜ್ಜಿ ಕಥೆಗಳನ್ನು ಹೇಳೋದನ್ನು ನಿಲ್ಲಿಸ್ರಿ. ನಿಮ್ಮ ಮಕ್ಕಳಿಗೆ ದೇವರ ಕಥೆಗಳನ್ನು ಹೇಳ್ರಿ, ದೇವರ ಕಥೆಗಳನ್ನು ಹೇಳ್ರಿ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಅನ್ಯರ ವಿಷಯವನ್ನು ನೋಡುವಾಗ ನನ್ನ ಮೈಂಡ್ನಲ್ಲಿ ಮೊನ್ನೆ ಟೀಚರ್ಸ್ ಡೇ ದಿನ ಒಂದು ಥಾಟ್ಸ್ ಬಂತು. ಏನು ಥಾಟ್ಸ್ ಗೊತ್ತಾ? ದೊಡ್ಡ ದೊಡ್ಡ ಸ್ವತಂತ್ರ ವೀರರ, ರಾಜರಾಣಿಯರ, ವೀರಾಂಗನೆಯರ ವೇಷಭೂಷಣಗಳನ್ನು ಹಾಕಿಕೊಂಡು ಅವರನ್ನು ಜ್ಞಾಪಿಸ್ಕೊಳ್ತಾರೆ ಅವರ ಬರ್ತಡೇ ದಿನ ಅಲ್ವಾ? ಆದರೆ ನಮ್ಮ ದೇವರು ಮಾಡಿದಷ್ಟು ಅದ್ಭುತ ಪ್ರಪಂಚದಲ್ಲಿ ಯಾರಾದರೂ ಮಾಡಿದ್ದಾರಾ? ಕೆಲವರು ಒಂದು ದೇಶನ, ಒಂದು ರಾಜ್ಯವನ್ನು ಆಳಿರ್ಬೋದು. ಸರ್ವ ದೇಶಗಳ ಒಡೆಯ ಯಾರು? ಹಲ್ಲೆಲೂಯಾ. ಮೋಸೆ ಮಾಡಿದಷ್ಟು, ಎಲಿಷಾ ಮಾಡಿದಷ್ಟು, ಹನೋಕನು ಪರಿಶುದ್ಧತೆ ನಡೆಸಿದಷ್ಟು, ನೋಹ ಮಾಡಿದಷ್ಟು, ದೆಬರಳು, ಎಸ್ತರಳು, ರೂತಳು ಮಾಡಿದಂಥ ಕಾರ್ಯ, ಅವ್ರ ಡ್ರೆಸ್ಗಳನ್ನು ಹಾಕಿ ಅವ್ರ ಸ್ಕಿಟ್ಗಳನ್ನು ಮಾಡಿಸಿ ನಮ್ಮ ಸಭೆಯಲ್ಲಿ ಯಾಕೆ ಅವರಿಗೆ ಅವಾರ್ಡ್ ಕೊಡಬಾರ್ದು? ಹೀಗಾದರೂ ಮಾಡಿದರೆ ಅವರ ಜ್ಞಾಪಕಾರ್ಥವಾಗಿ ಅಟ್ಲೀಸ್ಟ್ ಬೈಬಲನ್ನು ಓದ್ತಾರೆ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ಬೈಬಲ್ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ದೇವರ ಅದ್ಭುತ ಕಾರ್ಯಗಳನ್ನು ಯಾರಿಗೆ ಹೇಳಬೇಕಂತೆ? ನನ್ನ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿ ಮೊಮ್ಮಕ್ಕಳಿಗೂ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ವಿವರಣೆ ಮಾಡಿ ಹೇಳಬೇಕಂತ. ಇವತ್ತು ಜೈಲಲ್ಲಿ ದೊಡ್ಡ ದೊಡ್ಡ ರೌಡಿಗಳು ಆಗಿರೋರು ಯಾರು ಗೊತ್ತಾ? ಯಾರು ಗೊತ್ತಾ? ಪೀಟರ್, ಜಾನ್, ಜೋಸೆಫ್ ಎಷ್ಟು ವರ್ಷದಿಂದ ಇದ್ದಾರೆ. ಅವ್ರು ರೌಡಿ ಸಿಟ್ರ ಇಡೀ ಜೈಲನ್ನೇ ಅವ್ರು ಕವರ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದಾರೆ ಡ್ಯಾಡಿ? ಒಂದೇ ಕಾರಣ. ಕಾರಣ ಏನು? ಹೆಸರಿಟ್ಟ ತಕ್ಷಣ ಕ್ರೈಸ್ತ ಮಕ್ಕಳಾಗಿ ಮಾರ್ಪಡಲ್ಲ. ಆದರೆ ಯೇಸು ಸ್ವಾಮಿಯ ಚರಿತ್ರೆ ಪೂರ್ವದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ಅವರಿಗೆ ತಿಳಿಸಲಿಲ್ಲ. ಇವತ್ತು ರೌಡಿಗಳು, ರೌಡಿ ಶೀಟರ್ಗಳು, ಜೈಲಿನಲ್ಲಿ ಇರುವಂಥ ವ್ಯಕ್ತಿಗಳು, ಜಾನ್, ಪೀಟರ್, ಜೋಸೆಫ್
ಎಂಬುದಾಗಿ ಇಟ್ಟುಕೊಂಡು ಅಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ಅವರ ತಂದೆ ತಾಯಿಗಳೇ, ಅವರ ತಂದೆ ತಾಯಿಗಳೇ. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ. ಪಾಸ್ಟೇ ನನ್ನ ತಲೆ ಜಜ್ಕೊಂಡ್ರು ಸದಾ ಇವನು ಪ್ರಾರ್ಥನೆಗೆ ಬರಲ್ಲ, ಇವನು ಮೊಣಕಾಲನ್ನು ಊರಲ್ಲ, ಇವನು ಯಾಕಾದರೂ ನನ್ನ ಹೊಟ್ಟೆನಲ್ಲಿ ಹುಟ್ಟಿದನೋ ಗೊತ್ತಿಲ್ಲ, ನಾನು ನಂಬಿ ಇವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ, ಇವನಿಗೋಸ್ಕರವಾಗಿ ನಾನು ಹೆಚ್ಚೆಚ್ಚು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದೆ. ಇವತ್ತು ದೇವರಿಗೆ ವಿರೋಧಿಯಾಗಿ ನಿಂತ್ಕೊಂಡಿದ್ದಾನೆ. ಆ ಪಾಸ್ಟರ್ ಸರಿ ಇಲ್ಲ, ಈ ಪಾಸ್ಟರ್ ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಎಂಬುದಾಗಿ ಈಗಲೇ ಇವನು ಏನೇನೋ ಮಾತಾಡ್ತಾನೆ. ಇವನು ದ್ವೇಷಿಯಾಗಿ ಮಾರ್ಪಟ್ಟಿದ್ದಾನೆ. ಇದಕ್ಕೆ ಕಾರಣ ಏನಮ್ಮ? ನೀನೇ. ಇದಕ್ಕೆ ಕಾರಣ ಏನು? ನೀನೇ. ದೇವರ ಕಾರ್ಯವನ್ನು ನಿನ್ನ ಮನೆಯಲ್ಲಿ ಮಾತನಾಡದೆ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಒಂದಲ್ಲ ಒಂದು ದಿನ ಯಾರು ಸರಿ ಇಲ್ಲ ಅಂತ ನೀವು ಹೇಳಿದಿರೋ ನಿನ್ನ ಮನೆಯಲ್ಲಿರೋರು ಎಲ್ಲರೂ ಸರಿ ಇಲ್ದಂಗೆ ಆಗ್ಬಿಡ್ತಾರೆ. ತಾನು ತೋಡಿದ ಗುಂಡಿನಲ್ಲಿ ತಾನೇ ಏನು ಮಾಡಬೇಕು? ಬೀಳಬೇಕು, ಬೇರೆ ಯಾರೂ ಬೀಳೋದಿಲ್ಲ. ಯಾವಾಗ ದೇವರ ವಾಕ್ಯ ನಿಮ್ಮ ಕಣ್ಣಲ್ಲಿ, ನಿಮ್ಮ ಕಿವಿನಲ್ಲಿ, ನಿಮ್ಮ ಕೊರಳಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ತೋಳಲ್ಲಿ, ನಿಮ್ಮ ನಿಲುವು ಪಟ್ಟಿಗಳಲ್ಲಿ, ನಿಮ್ಮ ಕಣ್ಣೆದುರಿನಲ್ಲಿ, ನಿಮ್ಮ ಬೆಡ್ರೂಮ್ನಲ್ಲಿ ದೇವರು ಕೊಡಲ್ಪಟ್ಟಂಥ ಆ ಆಜ್ಞೆಗಳನ್ನು, ನಿಬಂಧನೆಗಳನ್ನು ಯಾವಾಗಲೂ ನಿಮ್ಮ ಕಣ್ಣೆದುರಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಮಕ್ಕಳ ಕುತ್ತಿಗೆಗೂ, ಕಿವಿಗೂ, ಕೊರಳಿಗೂ ಕಟ್ಟಬೇಕೆಂಬುದಾಗಿ ದೇವರ ವಾಗ್ದಾನ ಇದೆ. ಇದೆಯಾ ಇಲ್ವಾ? ಪ್ರತಿದಿನ ಅದರ ವಿಷಯದಲ್ಲಿ ಮಾತನಾಡಬೇಕೆಂಬುದಾಗಿ ದೇವರ ವಾಗ್ದಾನ ಇದೆ. ಇವತ್ತು ನಮ್ಮ ಮಕ್ಕಳು ಏನಾಗಿದ್ದಾರೆ ಗೊತ್ತಾ? ಈ ಸಂದೇಶವನ್ನು ಆಲಿಸುತ್ತಿರುವಂಥ ಕರ್ನಾಟಕ ರಾಜ್ಯ ಮೊದಲುಗೊಂಡು ಭಾರತ ವಿದೇಶಗಳಲ್ಲಿರುವಂಥ ದೇವ ಮಕ್ಕಳೇ, ಇವತ್ತು ನಿಮ್ಮ ಮಕ್ಕಳ ವಿಷಯದಲ್ಲಿ ಕಣ್ಣೀರನ್ನು ಇಡ್ತಾ ಇರುವುದಾದರೆ, ದುಃಖಿಸ್ತಿರುವುದಾದರೆ, ನಿಮ್ಮ ಮಕ್ಕಳು ಅವಿಧೇಯರಾಗಿರುವುದಾದರೆ, ಮೊಂಡರಾಗಿರುವುದಾದರೆ, ದೇವರನ್ನು ಬಿಟ್ಟು ದೂರ ಹೋಗಿರುವುದಾದರೆ, ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾನೆ. ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾನೆ. ನೀವು ಮಾಡಿದ ತಪ್ಪು, ಬೇರೆಯವರ ವಿಷಯ ನಿಮ್ಮ ಮನೆಯಲ್ಲಿ ಮಾತನಾಡಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಮರೆತು ಆ ಮಕ್ಕಳ ಹೃದಯದಲ್ಲಿ ದ್ವೇಷವನ್ನು ತುಂಬಿದ್ದರಿಂದಲೇ ಇವತ್ತು ನಿಮ್ಮ ಮಕ್ಕಳು ಅವಿಧೇಯರಾಗಿದ್ದಾರೆ, ಮೊಂಡರಾಗಿದ್ದಾರೆ, ವಿರೋಧಿಗಳಾಗಿ ಮಾರ್ಪಟ್ಟಿದ್ದಾರೆ. ಇವತ್ತಿನಿಂದಾದರೂ ನಿಮ್ಮ ಜೀವಿತದಲ್ಲಿ ಅಮ್ಮ, ತಾಯಿ, ತಂಗಿ, ನಿನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರವನ್ನು ನೀನು ನೆನೆಸಬೇಕು. ಆತನಿಗೆ ಮಾತ್ರ ನಿನ್ನ ಮನೆಯಲ್ಲಿ ಸ್ಥಾನವನ್ನು ಕೊಡಬೇಕು. ಆತನು ಮಾಡಿದಂಥ ಕಾರ್ಯಗಳನ್ನು ಪ್ರತಿದಿನವೂ ಜ್ಞಾಪಕಕ್ಕೆ ತೆಗೆದುಕೊಂಡು ಬರಬೇಕು. ಈ ಲೋಕದ ಸಂಗತಿಗಳನ್ನೆಲ್ಲ, ಬೇರೆಯವರ ವಿಷಯವನ್ನೆಲ್ಲ, ನಿನ್ನ ಜೀವಿತದಲ್ಲಿ ನಡೆದ ಕಷ್ಟಗಳನ್ನೆಲ್ಲ, ದೇವರು ಮಾಡಿದ ಅದ್ಭುತಗಳನ್ನು ನಿನ್ನ ಮಕ್ಕಳಿಗೆ ನೀನು ವಿವರಿಸಿ ಹೋಗುವಾಗ ನಿನ್ನ ತಲೆ ಮಾರುಗಳವರೆಗೂ ದೇವರು ನಿನ್ನ ಸಂತತಿಯನ್ನು ಆಶೀರ್ವದಿಸುತ್ತಲೇ ಇರ್ತಾನೆ, ಆಶೀರ್ವದಿಸುತ್ತಲೇ ಇರ್ತಾನೆ. ಯಾರ ಸಪೋರ್ಟ್ ಅವರಿಗೆ ಬೇಕಾಗಿಲ್ಲ, ಯಾವ ಮಂತ್ರಿ ಸದ ಅವರಿಗೆ ಲೆಟರ್ ಕೊಡಬೇಕಾಗಿಲ್ಲ. ಯೇಸುವಿನ ನಾಮದಲ್ಲಿ ಕೋಲು ಚಾಚುತ್ತಲೇ ಸಮುದ್ರವನ್ನು, ಕಾಲು ಇಡುತ್ತಲೇ ಯೋರ್ಧಾನನ ಇಬ್ಬಾಗ ಮಾಡಿದ ದೇವರು ಒಣ ನೆಲದಲ್ಲಿ ಮಾರ್ಗವನ್ನು ತೆರೆಯುವಂಥ ದೇವರಲ್ಲ, ಒಣ ನೆಲದಲ್ಲಿ ನದಿಗಳನ್ನು ಹರಿಸುವಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ, ಹಾಲೆಲೂಯಾ. ಇವೆಲ್ಲ ಮನುಷ್ಯರಿಗೆ ಅಸಾಧ್ಯ, ಮನುಷ್ಯರಿಗೆ ಅಸಾಧ್ಯ. ನೀನು ಅಂದ್ಕೊಂಡಿರ್ಬೋದು, ದಿನಕ್ಕೆ ಸ್ತೋತ್ರ, ನನ್ನ ಮಕ್ಕಳು, ನನ್ನ ಮಗಳು ಬದಲಾಗೋದಿಲ್ಲ. ಬದಲಾಗ್ತಾರೆ ಯೇಸುವಿನ ನಾಮದಲ್ಲಿ ನಂಬೋ. ಇವತ್ತು ನಿನ್ನ ಬಾಯಿನಲ್ಲಿ ದೇವರ ಮಾತುಗಳು ಬರಲಿ, ದೇವರ ನೆನಪು ನಿನ್ನ ಒಳಗಡೆ ಇರಲಿ. ಹೆಚ್ಚು ಹೆಚ್ಚು ದೇವರನ್ನು ಜ್ಞಾಪಿಸ್ಕೋ, ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸು. ಒಂದಲ್ಲ ಒಂದು ದಿನ ಅವರೇ ಹೇಳ್ತಾರೆ, ನಿನ್ನ ಮೊಂಡು ಬಿದ್ದ ಮಕ್ಕಳು, ಅವಿಧೇಯದಂಥ ಮಕ್ಕಳು, ಅವರೊಂದಿನ ಜ್ಞಾಪಕ ತರ್ಕೊಳ್ತಾರೆ. ಇದಕ್ಕೆಲ್ಲ ನನ್ನ ತಾಯಿನೇ ಕಾರಣ. ನನ್ನ ಹೆಸರು ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ಲು. ನನ್ನ ತಾಯಿ ಎಷ್ಟು ಭಕ್ತಿವಂತಳಂದರೆ, ಇವತ್ತು ನನ್ನ ಮನೆ ಇಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಅಪ್ಪ ಅಮ್ಮ ಅವ್ರ ಪ್ರಾರ್ಥನೆನೇ ಕಾರಣ. ಅವ್ರು ನಮ್ಮ ಜೀವಿತದಲ್ಲಿ ಬೇರೆ ಏನೂ ಕೊಡಲಿಲ್ಲ, ನಮಗೆ ಬೈಬಲ್ ತಂದು ಕೊಟ್ಟರು, ನನಗೆ ದೇವರ ಆರಾಧನೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅಪ್ಪ ಚರ್ಚಿಗೆ ಹೋಗಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ಹೊಡಿತಾ ಇದ್ದ. ನಾವು ಒಂದೊಂದು ಸಮಯದಲ್ಲಿ ಊಟಕ್ಕೆ ಇಲ್ಲದರೆ ಬರೀ ಕೈನಲ್ಲಿ ನನ್ನನ್ನು ತಾಯಿ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಊಟ ಸಿಗ್ತಿರಲಿಲ್ಲ. ಬೆಳಿಗ್ಗೆ ಆರಾಧನೆ ಮುಗಿಸಿ ರಾತ್ರಿ ತನಕ ಓಡಾಡ್ತಾ ಇದೆ. ನಾನು ಕಣ್ಣಾರೆ ಕಂಡಂಥ ಒಂದು ಸತ್ಯ ಹೇಳ್ತೇನೆ. ಪ್ರೀತಿಯುಳ್ಳ ದೇವಜನರೇ, ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನನ್ನು ಪ್ರೀತಿಸುವುದಕ್ಕೆ ಎಷ್ಟೋ ಕಿಲೋಮೀಟರ್ಗಳ ಕಾಲ ದೂರ ತಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕೈನಲ್ಲಿ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಹನೋಕ್ ನಿಮ್ಮ ಕಡೆಯಲ್ಲೆಲ್ಲ ಚರ್ಚ್ಗಳಿರಲಿಲ್ಲ ಅವಾಗೆಲ್ಲ. ಇವತ್ತು ನೋಡುವಾಗ, ಅವರ ಸಂತತಿಯನ್ನು ನೋಡುವಾಗ, ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಂಥ ಅಜ್ಜಿ, ಅವರ ಮಕ್ಕಳು ಮೊಮ್ಮಕ್ಕಳನ್ನು ನೋಡುವಾಗ
ಬಸ್ಸಲ್ಲೆಲ್ಲ, ಕಾರಲ್ಲೆಲ್ಲ, ಫ್ಲೈಟಲ್ಲೇ ಓಡಾಡ್ತಾ ಇದ್ದಾರೆ. ನಂಬ್ತಿರೋಲ್ಲ ಗೊತ್ತಿಲ್ಲ ನಿಮ್ಗೆ, ದೇವರಿಗೆ ಸ್ತೋತ್ರವಾಗಲಿ. ಫ್ಲೈಟಲ್ಲೇ ಓಡಾಡ್ತಿದ್ದಾರೆ. ಕಾರಣ ಏನು ಗೊತ್ತಾ? ಅವ್ರ ಪ್ರಾಣ ಹೋದರೂ ಸಂಡೇ ಸರ್ವಿಸ್ ಎಲ್ಲಿರ್ತಾರೆ? ದೇವಾಲಯದಲ್ಲಿ ಇರ್ತಾರೆ. ಮಕ್ಕಳ ಸಮೇತವಾಗಿ ಕುಂದಿರಿಸ್ಕೊಳ್ತಾರೆ. ಭಜನೆ ಹೊಡೆಯುವಂಥ ಹುಡುಗರು ನೋಡ್ಬೇಕು ಮೆದುಳು ಚರ್ಚ್ನಲ್ಲಿ ಟೀಮ್ ಮಾಡ್ಕೊಂಡ್ಬಿಟ್ಟು ಭಜನೆ ಹೊಡಿತಿರ್ತಾರೆ. ಯಾರು ಸದಾ ಹೊರಗಡೆ ಹೋಗಲ್ಲ. ನಾವು ಅಂದ್ಕೊಂಡಿರ್ತೀವಿ ದೇವರಿಗೆ ಸ್ತೋತ್ರ ನಾವೇ ಪರಿಶುದ್ಧರಂತ. ಇಲ್ಲ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀನು ಪ್ರೇಸ್ ಲಾರ್ಡ್ ಅಂತ ಹೇಳಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ನೀನು ಮಾತು ಪ್ರಾರಂಭ ಮಾಡಿದರೆ, ಬೇರೆಯವರ ವಿಷಯ ಮಾತನಾಡಿದರೆ, ದಯಮಾಡಿ ವಿಷಯ ಮಾತಾಡಬೇಡಿ ಬ್ರದರ್, ದೇವ್ರ ವಿಷಯ ಮಾತಾಡೋಣ ಬನ್ನಿ. ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಹೇಗಿದ್ದೀರಾ? ದೇವ್ರು ಎಷ್ಟು ಒಳ್ಳೆಯವನಲ್ಲ ಸ್ಟಾರ್ಟ್ ಮಾಡಿ. ಒಂದು ವೇಳೆ ಅವನು ಬೇರೆ ವಿಷಯ ಮಾತನಾಡೋಕ್ಕಿಂತ ಮುಂಚೆನೇ ಯಾವುದೋ ಒಂದು ಟಾಪಿಕ್ ಬರ್ತದೆ. ಓ ಅವರ ನನಗೆ ಚೆನ್ನಾಗಿ ಗೊತ್ತು, ಅವ್ರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು, ಅದಕ್ಕಾಗಿ ನಾನು ಇಲ್ಲಿ ಇಷ್ಟೊಂದು ಆಶೀರ್ವಾದಕರವಾಗಿದ್ದೇನೆ. ದೇವ್ರ ವಿಷಯ ಸ್ಟಾರ್ಟ್ ಮಾಡಿಬಿಡಿ. ನಮ್ಮ ಮನೆಯಲ್ಲಿ ಅನ್ಯ ವಿಷಯಗಳು ಬರಬಾರ್ದು. ನಮ್ಮ ಮನೆಯಲ್ಲಿ ಕೂತರು ನಿಂತರು ಯಾರ ವಿಷಯ ಮಾತಾಡಬೇಕು? ದೇವರ ವಿಷಯವನ್ನೇ ಮಾತಾಡಬೇಕು. ಆಗ ಅವರು ಮೊಂಡರು. ಎಲ್ಲರೂ ಹೇಳ್ರಿ, ಏನಾಗೋದಿಲ್ಲ? ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಇಟ್ಟು ನನ್ನ ಆಜ್ಞೆಗಳನ್ನು ಕೈಗೊಂಡರು. ನನ್ನ ಆಜ್ಞೆಗಳನ್ನು ಕೈಗೊಳ್ಳುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಬೈಬಲಲ್ಲಿ ಒಂದು ಮಾತು ನನಗೆ ಜ್ಞಾಪಕ ಬರ್ತಾ ಇದೆ, ಹೇಳಿ ಮುಗಿಸ್ತೇನೆ. ಈ ಭೂಲೋಕದಲ್ಲೆಲ್ಲ ಉನ್ನತವಾದ ಜನಾಂಗವಾಗಿ ಮಾರ್ಪಡಬೇಕಂದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ಈ ಭೂಲೋಕದಲ್ಲೆಲ್ಲ ಎಲ್ಲ ಕುಲಗಳಿಗಿಂತ, ಎಲ್ಲ ಜನಾಂಗಗಳಿಗಿಂತ ನೀನು ಉನ್ನತವಾದಂಥ ವ್ಯಕ್ತಿಯಾಗಿ, ಉನ್ನತವಾದ ಜನಾಂಗವಾಗಿ ಮಾರ್ಪಡಬೇಕಂದ್ರೆ ಏನು ಮಾಡಬೇಕು? ದಟ್ ಈಸ್ ಪ್ರಶ್ನೆ. ನನಗೆ ಅವೆಲ್ಲ ಬೇಕಾಗಿಲ್ಲ. ವಿತ್ ರೆಫರೆನ್ಸ್ ಹೇಳ್ಬೇಕು. ವೆರಿ ಸಿಂಪಲ್. ವಿತ್ ರೆಫರೆನ್ಸ್ ಹೇಳ್ಬೇಕು. ತೆಗೆದು ಓದಿ, ದೇವರಿಗೆ ಸ್ತೋತ್ರವಾಗಲಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ ಅಂತ ಅಲ್ವಾ? ಆ ಆಜ್ಞೆ ಯಾವುದು? ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಈ ಆಜ್ಞೆಗೆ ಸರಿಸಮಾನವಾಗಿ, ಅವರು ಅವಿಧೇಯರಾಗಲ್ಲ, ಅವರು ಮೊಂಡರಾಗಲ್ಲ, ಅವರು ಚಪಲಚಿತ್ತರಾಗಲ್ಲ, ಎಲ್ಲ ಜನಾಂಗಗಳಿಗಿಂತ ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ನ ಸಂತತಿ ಏನಾಗ್ತಾರೆ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಹಲ್ಲೆಲೂಯಾ. ಅಂಬಾನಿಗಿಂತ ಶ್ರೀಮಂತರಾಗಬೇಕಾ? ಬಿಲ್ ಗೇಟ್ಸನ್ನು ಮೀರಿಸ್ಬೇಕಾ? ನಮಗೆ ಹಣ ಬೇಕಾಗಿಲ್ಲ ಬಿಡಿ, ದೇವರಿಗೆ ಸ್ತೋತ್ರವಾಗಲಿ. ಸತ್ತ ಮೇಲೆ ಆ ಹೆಣನೂ ತಿನ್ನಲ್ಲ. ದೇವರು ನೋಡ್ರಿ ಎಷ್ಟು ಪ್ರಮಾಣ ಮಾಡಿದ್ರೆ, ಬರೀ ಮಾತಲ್ಲೇ. ಕೋಲ್ ಚಾಚಿದಾಗ ಏನಾಯ್ತು ಹೇಳ್ರಿ? ಕಾಲಿಟ್ಟಾಗ ಏನಾಯ್ತು? ಈ ಮಾತನ್ನು ಯಾರು ಹೇಳಿದರು? ಇಲ್ಲಿ ದೇವರೇನು ಹೇಳ್ತಾ ಇದ್ದಾರೆ? ನನ್ನ ಮಾತಿಗೆ ಅನುಸಾರವಾಗಿ ನೀವು ನಡೆದರೆ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಈ ಮಾತನ್ನು ಹೇಳಿದವರು ಪಾಸ್ಟರ್ ವೆಂಕಟೇಶ್. ಹಲ್ಲೆಲೂಯಾ. ಕೆಳಗಡೆ ಒಂದು ಪೋಸ್ಟ್ ಹಾಕೊಳ್ಳ. ಯಾರು ಹೇಳಿದಾರ? ದೇವರಿಗೆ ಸ್ತೋತ್ರವಾಗಲಿ. ಸೈತಾನ್ ಇವತ್ತು ಎದುರು ನೋಡ್ತಾ ಇದ್ದಾನೆ. ನಿನಗೆ ಇಷ್ಟು ಒಳ್ಳೆ ಪ್ರಸಂಗ ಮಾಡಿದ್ರ ಇವತ್ತು, ಬಾ ನೀನು ಹೊರಗಡೆ ನೋಡ್ಕೊಳ್ತೀನಿ ಅಂತ ಕನ್ಫ್ಯೂಷನಲ್ಲಿ ನಿನಗೆ ತರ್ತಾ ಇರ್ಬೋದು. ಆತ್ಮೀಯ ದೇವಜನರೇ, ನಮ್ಮ ಮನೆಯನ್ನು ಬೇರೆ ಯಾರೂ ಹಾಳು ಮಾಡಲ್ಲ, ನಮ್ಮ ಮಕ್ಕಳನ್ನು ಬೇರೆ ಯಾರೂ ಹಾಳು ಮಾಡಲ್ಲ. ನಮ್ಮ ಮಕ್ಕಳು ಹಾಳಾಗೋದಕ್ಕೆ ಕಾರಣ ಯಾರು ಗೊತ್ತಾ? ನಾವೇ. ಯೆಹೋಶುವನ ಮಕ್ಕಳು ಅಷ್ಟು ಆಶೀರ್ವಾದಕರವಾಗಿರೋದಕ್ಕೆ ಕಾರಣ ಯಾರು ಗೊತ್ತಾ? ಯೆಹೋಶುವನೇ.
ಅದಕ್ಕೆ ಅವನು ಅಷ್ಟು ಗಟ್ಸಾಗಿ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಆತ್ಮೀಯ ದೇವಜನರೇ, ಇವತ್ತು ನಿಮ್ಮ ಕೈನಲ್ಲಿ ದೇವರು 2 ವಿಶೇಷವಾದ ಕಾರ್ಯಗಳನ್ನು ನಡೀತಾನೆ. ದೆಲ್ಲಕ್ಕೆ ಸ್ತೋತ್ರವಾಗಲಿ. ಆತನು ಮಾಡಿದಂಥ ಅದ್ಭುತಗಳನ್ನು, ಮಹಿಮೆಯಾದಂಥ ಕಾರ್ಯಗಳನ್ನು, ಆತನು ನಡೆಸಿದಂಥ ವಿಶೇಷವಾದ ಸಂಗತಿಗಳನ್ನು ನಿಮ್ಮ ಮಕ್ಕಳಿಗೆ ನೀವೇನು ಮಾಡಬೇಕು? ತಿಳಿಸಬೇಕು. ಇನ್ನೊಂದು ಸಂಗತಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ದ್ವೇಷ ಹುಟ್ಟಿಸುವಂಥ, ಅಸೂಯೆ ಹುಟ್ಟಿಸುವಂಥ, ಅವಿಧೇಯಕ್ಕೆ ಕಾರಣವಾಗುವಂಥ ಮಾತುಗಳನ್ನು ಇವತ್ತಿನಿಂದ ಏನು ಮಾಡಬಾರ್ದು? ಭಕ್ತಿಗೆ, ಅವರ ಅಭಿವೃದ್ಧಿಗೆ ಬೇಕಾದಂಥ ಮಾತುಗಳನ್ನೇ ಮಾತಾಡ್ರಿ. ನಿಮ್ಮನ್ನು ನೋಡುವಾಗ ಅವರು ಗೌರವಿಸ್ತಾರೆ, ನಿನ್ನ ದೇವರನ್ನು ಅವರು ಗೌರವಿಸುತ್ತಾರೆ. ನಿನ್ನ ಸಂತತಿ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ದೇವರು ಉನ್ನತ ಸ್ಥಿತಿಗೆ ತರುವಂಥವನಾಗಿ